ಶುಭ ಮುಂಜಾನೆ. ಇನ್ನೇನು ಮಧ್ಯಾಹ್ನ ಆಗಕ್ಕೆ ಬರ್ತಿದೆ. ರಾವ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿರುವಂತಹ ಚೊಚ್ಚಲ ಸಿನಿಮಾ ಕಡಲೂರ ಕಣ್ಮಣಿ ಸಿನಿಮಾದ ಟ್ರೇಲರ್ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ನಲ್ಮೆಯ ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಕಡಲೂರ ಕಣ್ಮಣಿ, ಇನ್ನೊಂದು ಅರ್ಥ ವಜ್ರ ಅಂತ ನಮ್ಮ ಫಿಲಂ ಟೀಮ್ ಅವ್ರು ಹೇಳ್ತಿದ್ರು. ಸೊ ವಜ್ರದಂತೆ ಹೊಳಿಲಿ ನಮ್ಮ ಸಿನಿಮಾ, ಎಲ್ಲರನ್ನ ತಲುಪಲಿಕ್ಕೆ ಮುಖ್ಯ ಸೇತುವೆ ಮಾಧ್ಯಮ ಮಿತ್ರರಿದ್ದಾರೆ. ಸೊ ಅವರೆದುರಿಗೆ ಬ್ಯಾಕ್ ಟು ಬ್ಯಾಕ್ 3 ಹಾಡುಗಳನ್ನ ನಾವು ನೋಡ್ತೇವೆ. ನಂತರ ಟ್ರೇಲರ್ ಅನ್ನ ನೋಡೋಣ. ಮೊದಲ ಹಾಡು ನಿನ್ನ ಕಣ್ಗಳ. ಈ ಹಾಡನ್ನ ವಿನೋದ್ ರಾಮ್ ಅವರು ಬರೆದಿರುವಂಥದ್ದು. ಮಾನಸ ಹೊಳ್ಳ ಮತ್ತು ಪ್ರೀತ್ಸೆ ಖ್ಯಾತಿಯ ಹೇಮಂತ್ ಸರ್ ಅವರು ಹಾಡಿದ್ದಾರೆ. ಮನವೇ ಮನವೇ ಎನ್ನುವಂತಹ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ಅನ್ನ ಬರೆದಿದ್ದಾರೆ ಮಧು ರಾಮ್ ಅವರು. ಭೂಮಿಕಾ ಎನ್ ಮಧುಸೂದನ್ ಅವರು ಹಾಡಿದ್ದಾರೆ. ಇನ್ನೊಂದು ಹಾಡು ಕನಸಿನೂರಿಗೆ. ಇದನ್ನ ಬರೆದಿರುವಂಥದ್ದು ನಮ್ಮ ನಿರ್ದೇಶಕರು ಕಮ್ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ರಾಮ್ ಪ್ರಸನ್ನ ಹುಣಸೂರ್ ಅವರು. ಸೊ ಮಾನಸ ಹೊಳ್ಳವರೇ ಮತ್ತೊಂದು ಗೀತೆಯನ್ನು ಕೂಡ ಹಾಡಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಸರ್ ಹಾಡುಗಳನ್ನ ನೋಡಿ ನಂತರ ಫಿಲಂ ಟೀಮ್ ಅನ್ನ ಸ್ಟೇಜಿಗೆ ಕರೆಯೋಣ. ಇದು ಪ್ರೀತಿ ಪ್ರೇಮವನ್ನ ಬಣ್ಣಿಸುವಂತ ಸಿನಿಮಾ ಅಂತೇನೆ ತಿಳಿಸ್ಕೊಡುತ್ತೆ. ವೆರಿ ಗುಡ್ ಜಿ. ನಮ್ಮ ರಾಮ್ ಅವರು ಸೂಪರ್ ಆಗಿ ಮಾಡಿಸಿದ್ದಾರೆ. ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಅವ್ರದ್ದೇ ಆಗಿರೋದ್ರಿಂದ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವಿತರಕರ ವಿಭಾಗದ ಉಪಾಧ್ಯಕ್ಷರಾದಂತಹ ಶ್ರೀಯುತ ವೆಂಕಟೇಶ್ ಅವರು. ಸೊ ವೆಂಕಟೇಶ್ ಸರ್ ಕುಳಿತಲ್ಲಿಂದಲೇ ನಮ್ಮ ಸಿನಿಮಾಗೆ ಶುಭವಾಗ್ಲಿ ಅಂತ ಹೇಳ್ತಾ ಟ್ರೈಲರ್ ಲಾಂಚ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೂ ಸ್ನೇಹಿತರಿಗೆ, ಕಡಲೂರ ಕಣ್ಮಣಿ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್. ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಎಸ್, ಈಗ ಫಿಲಂ ಟೀಮ್ ಅವರನ್ನ ಬರ್ಮಾಡ್ಕೊಳ್ಳೋಣ ಸ್ಟೇಜ್ಗೆ. ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ ಅಂತ ಕೇಳೋದಕ್ಕೆ. ಹಾಗೆ ವೆಂಕಟೇಶ್ ಸರ್ ಕೂಡ ಜಾಯ್ನ್ ಆಗಲಿದ್ದಾರೆ. ರಾಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿರುವಂತಹ ಚೊಚ್ಚಲ ಚಿತ್ರ ಕಡಲೂರು ಕಣ್ಮಣಿ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರ ಕೈ ಹಿಡೀಲಿ ಈ ಒಂದು ಸಿನಿಮಾ. ಬ್ಯಾಂಕರ್ಸ್ ಸೇರಿ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಬ್ಯಾಂಕ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂಥವ್ರು ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಕೋಲಾ ಶೈಲೇಶ್ ಪೂಜಾರಿ ಅವರು, ಹಾಗೆ ಬಸವರಾಜ್ ಗಜ್ಜಿ ಸರ್. ಕೋ ಪ್ರೊಡ್ಯೂಸರ್ ಮಹೇಶ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಕಾರಣಾಂತರಗಳಿಂದ ವಿನೋದ್ ರಾಮ್ ಅವರು ಮತ್ತೋರ್ವ ಕೋ ಪ್ರೊಡ್ಯೂಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿಲ್ಲ. ಇನ್ನು ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನ ಜೊತೆಗೆ ಸಂಗೀತ ನಿರ್ದೇಶನ ಈ ಎಲ್ಲಾ ಜವಾಬ್ದಾರಿಗಳನ್ನ ಹೊತ್ತಿರೋರು ನಮ್ಮ ರಾಮ್ ಪ್ರಸನ್ನ ಹುಣಸೂರ್ ಅವರು. ಹಾಗೆ ಅರ್ಜುನ್ ಕೂಡ ಇದ್ದಾರೆ. ಅರ್ಜುನ್ ನಗರ್ಕರ್. ನಾನು ಸುಮನ್ ನಗರ್ಕರ್ ಅವ್ರ ರಿಲೇಟಿವ್ ಅವರು ಅಂತ ಕೇಳಿದೆ. ಇಲ್ಲ, ಬಟ್ ಫ್ರೆಂಡ್ ಅನ್ಸದೆ. ಅವ್ರ ಹಸ್ಬೆಂಡ್ ನಿಮ್ಮನ್ನು ರೆಫರ್ ಮಾಡಿದಂತ ಸಿನಿಮಾಗೆ. ದಟ್ ಸೋ ನೈಸ್. ನಿಶಾ ಯಾಲ್ವಿ ಕೂಡ ಕಾರಣಾಂತರಗಳಿಂದ ಜಾಯ್ನ್ ಆಗಿಲ್ಲ ನಮ್ಮ ಜೊತೆಗೆ. ವೈಭವಿ ಪೂಜಾರಿ ಅವರು ಕೂಡ ಇದ್ದಾರೆ. ಹೀರೋ ತಂಗಿ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾರೆ ಅವರು. ಡಾಕ್ಟರ್ ಸುನಿಲ್ ಕುಂಬಾರ್ ಅವರು GSK ಸಿನಿಮಾಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಮತ್ತು ಪ್ರಮೋಷನ್ಸ್ ಹೊಣೆಯನ್ನ ಹೊತ್ತಿದ್ದಾರೆ. ಎಸ್, ಹಾಗೆ ನಮ್ಮ ಫೈಟ್ ಮಾಸ್ಟರ್ ಚಂದ್ರು ಬಂಡೆ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರನ್ನ ಬರ್ಮಾಡ್ಕೊಳ್ಳೋಣ ಸ್ಟೇಜ್ಗೆ. ಅದೇನೋ ಒಂದು ರೀತಿ ಕಡಲನ್ನ ನೋಡಿದ್ರೆ ಮನಸ್ಸಿಗೆ ಒಂದ್ ರೀತಿ ಆಹ್ಲಾದಕರ ಅನುಭವ ಆಗತ್ತೆ. ಮುರುಡೇಶ್ವರದ ದರ್ಶನ ಮಾಡ್ದಂತ ಅನ್ನಿಸ್ತು ನಮ್ಗೆ. ಪ್ರತಿ ಒಂದು ಫ್ರೇಮ್ನಲ್ಲೂ ಕಾಣಿಸುತ್ತೆ. ಎಸ್,
ಅಲ್ಲೇ ವಾಸಿಸೋರ್ಗೆ ಅದು ಕಾಮನ್ ಫ್ಯಾಕ್ಟರ್. ಆದ್ರೆ ಇಲ್ಲಿ ಬೆಂಗಳೂರು ನಾವು ನೀರನ್ನೇ ನೋಡಿದವ್ರಿಗೆ ಅಲ್ಲಿ ಹೋಗ್ಬೇಕು ಅನ್ನೋ ಒಂದು ಆಸೆ ಜಾಸ್ತಿ. ಎಸ್, ಈಗ ಫಿಲಮ್ ಟೀಮ್ ಅವರನ್ನ ಜೊತೆಗೆ ವೆಂಕಟೇಶ್ ಸರ್ ಅನ್ನ ಕೂಡ ನಾನು ಸ್ಟೇಜಿಗೆ ಬಂದು ಮಾಡ್ಕೊಳ್ತಾ ಇದ್ದೀನಿ. ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್, ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು. ಸೊ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್ ಅಂತ ಹೇಳ್ತಾ ಬಂದ್ ಮಾಡ್ಕೊಳ್ಳೋಣ. ವೆಂಕಟೇಶ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವಿತರಕರ ವಿಭಾಗದ ಉಪಾಧ್ಯಕ್ಷರು ವೆಂಕಟೇಶ್ ಅವರು, ನಮ್ಮ ಅನ್ನದಾತರು ಪ್ರೊಡ್ಯೂಸರ್ಸ್ ವೇದಿಕೆಗೆ ದಯಮಾಡಿ ಆಗಮಿಸಬೇಕು. ಕೋಲಾ ಶೈಲೇಶ್ ಪೂಜಾರಿ ಅವರು, ಬಸವರಾಜ್ ಗಚ್ಚಿಯವರು ದಯವಿಟ್ಟು ಜೊತೆಯಾಗಬೇಕು. ಸಹ ನಿರ್ಮಾಪಕರಾದಂತಹ ಮಹೇಶ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸಿನಿಮಾಗೆ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ನೀಡಿರುವಂತಹ ರಾಮ್ ಪ್ರಸನ್ನ ಹುಣಸೂರ್ ಅವರನ್ನ ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳ ಕಾಲ ಮಾಧ್ಯಮದಲ್ಲಿ ಕೆಲಸ ಮಾಡಿದಂಥವರು, ನಂತರದಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಲೋಕದಲ್ಲಿ ಕೂಡ ಬಹಳಷ್ಟು ತೊಡಗಿಸ್ಕೊಂಡವರು. ಸಂಪೂರ್ಣವಾಗಿ ಈಗ ಸಿನಿಮಾ 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 ಅಂತ ಅವ್ರ ಲೈಫ್ ಆವರಿಸ್ಕೊಂಡ್ಬಿಟ್ಟಿದೆ. ಒಳ್ಳೇದಾಗಿ, ಆಲ್ ದ ಬೆಸ್ಟ್ ಬ್ರದರ್. ನಮ್ಮ ಹೀರೋ ಅರ್ಜುನ್ ನಗರ್ಕರ್ ಅವ್ರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾದಿಂದ ಅಂತ ಹಾರೈಸ್ತಾ, ವೈಭವಿ ಪೂಜಾರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಫೈಟ್ ಮಾಸ್ಟರ್ ಚಂದ್ರು ಬಂಡೆ ಸರ್, ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಜೊತೆಗೆ ಪ್ರಮೋಷನ್ ಆಕ್ಟಿವಿಟಿ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವಂತಹ ಡಾಕ್ಟರ್ ಸುನಿಲ್ ಕುಂಬಾರ್ ಅವರು, ವಾಡಿಕೆಯಂತೆ ಸಿನಿಮಾದ ಸಂಪೂರ್ಣ ಹೂರಣ ತಿಳಿಸೋದು ನಿರ್ದೇಶಕರಾಗಿರ್ತಾರೆ. ಸೊ ಅವರಿಂದಲೇ ಮಾತನ್ನ ಪ್ರಾರಂಭ ಮಾಡೋಣ. ಓವರ್ ಟು ರಾಮ್ ಪ್ರಸನ್ನ ಹುಣಸೂರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ಸಂತೋಷದ ದಿನ. ನನ್ನ 2 ಕಣ್ಣುಗಳಲ್ಲಿ ಒಂದು ಕಣ್ಣು ಬಂದಿದೆ, ಇನ್ನೊಂದು ಕಣ್ಣು ಬಂದಿಲ್ಲ. ಜೊತೆಗೆ ನನ್ನ ಕೂಸುಗಳು ಸಾಕಷ್ಟು ಜನ ಬಂದಿಲ್ಲ, ಅದೊಂದು ನೋವಿದೆ. ಅದೆಲ್ಲ ಮರ್ತಿ ಇವತ್ತಿನ ದಿನ ಖುಷಿಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ಮುಂದೆ ಮಾತಾಡಬೇಕು ಅಂತಂದರೆ ಕಡ್ಲೂರು ಕಣ್ಮಣಿ ಈ ಒಂದು ಈವೆಂಟಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ, ನನ್ನ ನಿಪುಣ್ ಕಡ್ಲೂರು ಕಣ್ಮಣಿಲಿ ನಾಯಕ ನಟ ನಿಪುಣ್ಗೆ ಭಾಳಷ್ಟು ತೊಂದರೆ ಕೊಟ್ಟಿದ್ದೀನಿ. ಆ ತೊಂದರೆ ಎಲ್ಲ ಮರೆಯೋಕ್ಕೋಸ್ಕರ ಇವತ್ತೊಂದು ದೊಡ್ಡ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಜೊತೆಗೆ ಪರ್ಮಿಷನ್ ಕೊಟ್ಟರೆ ಆ ಗಿಫ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರೊಡ್ಯೂಸರ್ ಎಸ್ ಸರ್ ತಗೊಳ್ಳಿ. ಎಲ್ಲರೂ ಸಿನಿಮಾ ರಿಲೀಸ್ ಆದ್ಮೇಲೆ ಸಕ್ಸಸ್ ಪಾರ್ಟಿಲಿ ಏನಾದ್ರು ಗಿಫ್ಟ್ ಕೊಟ್ರೆ ಮುಂಚೆನೆ ಕೊಡ್ತಾರೆ, ಏನ್ ಡಿಫ್ರೆನ್ಸ್ ಇದೆ? ಅದೇ ರಾಮ್ ಪ್ರಸನ್ನ. ಹೀರೋ ನನಗೆ ಒಂದ್ ರೀತಿ ಒಂದ್ ಕಣ್ಣಿದ್ದ ಹಾಗೆ ಅಂತ ಹೇಳಿದ್ರು ಡೈರೆಕ್ಟರ್. ಖಂಡಿತವಾಗ್ಲೂ ಇನ್ನೊಂದು ಕಣ್ಣು ಬಂದಿಲ್ಲ, ಕಣ್ಮಣಿ. ಇದು ಏನಾದ್ರೆ ನೀವು ಗಿಫ್ಟ್ ನೋಡಿದ್ರೆ ನಗೆ ಪಟ್ಲಾಗ್ಬೋದು ಅಥವಾ ಇದು ಆಗುತ್ತಾ ಅನ್ನೋದಿರ್ಬೋದು. ಬಟ್ ಇದನ್ನೇ ಮಾಡಿ ತೋರಿಸಿದ್ದೀನಿ, ಇದೇನು ದೊಡ್ಡ ವಿಚಾರ ಅಲ್ಲ. ಅದ್ರ ಜೊತೆಗೆ ನಾನು ಶೈಲೇಶ್ ಪೂಜಾರಿ ಮತ್ತೆ ನಮ್ಮ ಕುಚಿಕು ಗೆಳೆಯ ಬಸವರಾಜ್ ಗಚ್ಚಿ ಆ್ಯಂಡ್ ಅಣ್ಣಾಜಿ ಜೊತೆಗೆ ನನ್ನ ಬಾಸ್ ಟೈಗರ್ ಅಣ್ಣ ಈ ಗಿಫ್ಟನ್ನ ನನ್ನ ಒಂದು ಕಣ್ಣು ಕೊಡಬೇಕು. ಆ ಕಣ್ಣೇನು ಎಕ್ಸ್ಪೆಕ್ಟೇಷನ್ ಮಾಡುತ್ತಾ ನಂಗೆ ಗೊತ್ತಿಲ್ಲ, ನೀವೇನು ಅನ್ಕೊಂಡಿದ್ದಲ್ಲ ಗೊತ್ತಿಲ್ಲ. ಅದು ಓಪನ್ ಆದ ನಂತರ ನಾನು ಮಾತಾಡ್ತೀನಿ.
ಮಿಕ್ಸ್ಡ್ ಫೀಲ್ ಬರೋ ಹಾಗೆ ಕನ್ಫ್ಯೂಸ್ ಮಾಡಿ ಹೇಳಿದ್ದಾರೆ. ಕಣ್ಣಿಗೆ ಏನನ್ಸುತ್ತೋ ಗೊತ್ತಿಲ್ಲ, ಅದೇ ಹಾಗೆ ಪಾಟ್ಲಿಗೆ ಈಡಾಗ್ಬೋದು ಅಂದ್ರೆ ಏನರ್ಥ? ಸತ್ಯ ಸತ್ಯತೆ. ಆಲ್ ದ ಬೆಸ್ಟ್ ಅರ್ಜುನ್. ಭಾರ ಆಗ್ತಾ ಇದೆ, ಈಗಲೇ ಭಾರ ಆಗ್ತಾ ಇದೆ ಇದಾಗೆ. ಕಡಲೂರ ಕಣ್ಮಣಿ ಪಾರ್ಟ್ 2 ಇವತ್ತು ಅನೌನ್ಸ್ ಮಾಡ್ತೀವಿ. ಲವ್ಲಿಯಾ? ಇದು ಸತ್ಯ. ಆಲ್ಮೋಸ್ಟ್ ಒಂದು 7-8 ತಿಂಗಳು ಹಿಂದೆ ಸುಮ್ಮನೆ ಒಂದು ಮಾತಾಡಿದ್ದೆ, ಅದು ಸತ್ಯ ಆಗಿದೆ. ಈ ಕೊನೆ ಅಂತ್ಯದಿಂದ ಇದು ಪ್ರಾರಂಭ ಆಗ್ತದೆ. ಇದ್ರ ಜೊತೆಗೆ ಕಡಲೂರು ಕಣ್ಮಣಿ ನಿರ್ಮಾಪಕರು ಇರ್ತಾರೆ, ಅಣ್ಣ ಇರ್ತಾರೆ, ಜೊತೆಗೆ ಇವಾಗ ಇರಲೇಬೇಕು. ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಈ ಗಿಫ್ಟ್ ಏನಕ್ಕೆ ಅಂದ್ರೆ ಕೂತ್ಕೊಳ್ಳಿಲ್ಲ, ಫೋಟೋಸ್ ಆಯ್ತಲ್ಲ, ಬನ್ನಿ ಬನ್ನಿ ಅಣ್ಣ. This is really a great announcement. Super. Arjun super happy. ಅದು ಹೇಳಕ್ ಆಗ್ತಾ ಇಲ್ಲ. ಮತ್ತೊಮ್ಮೆ ಯಾಕೆ ಈ ಗಿಫ್ಟ್ ಕೊಟ್ಟೆ ಅಂತಂದ್ರೆ, ಕಡಲೂರು ಕಣ್ಮಣಿಗೆ ಪ್ರತಿಯೊಂದು ಕ್ಯಾರೆಕ್ಟರು, ಪ್ರತಿಯೊಂದು ನಿರ್ಮಾಪಕರು, ಪ್ರತಿ ಹಾಡುಗಳು ನನ್ನಲ್ಲಿರುವಂತ ಶ್ರದ್ಧೆ ಮತ್ತೆ ಆ ದೈವ ಮಾಡಿಸಿತ್ತು. ಆ ದೇವರುಗಳು ಯಾರು ಅಂತಂದ್ರೆ ನನ್ನ ಚಿತ್ರಕ್ಕೆ ನನ್ನ ಕನಸು ಕಟ್ಟಂಗೆ ಸಿಕ್ಕಿರೋಂಥ ಕಲಾವಿದರು. ಏನೇ ಅಡೆತಡೆಗಳಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಮಾಡಿರ್ತಕ್ಕಂಥ ನನ್ನ ಚಿತ್ರದ ಅನ್ನದಾತ. ಅರ್ಜುನ್ಗೆ ಈ ಗಿಫ್ಟ್ ಏನಕ್ಕೆ ಕೊಟ್ಟೆ ಅಂತಂದ್ರೆ, ಈ ಕೆಲವೊಂದು ಪೇಪರು ಮತ್ತೆ ಚಾನಲ್ಗಳೆಲ್ಲ 20 ನಿಮಿಷ ಕಣ್ಣಲ್ಲಿ ನೀರು ತರಿಸುತ್ತೆ ಅಂತ. ಅದಕ್ಕೆ ನಾನು ಕೂಡ ಭಾವುಕನಾಗಿ ಈ ಹುಡುಗ ಇಷ್ಟೊಂದು ಆಕ್ಟಿಂಗ್ ಮಾಡಿದಾನೆ, ದೊಡ್ಡ ಮಟ್ಟಕ್ಕೆ ನನ್ನ ಸಿನಿಮಾದಲ್ಲಿ ನೋಡಿ ಇದಕ್ಕೆ ಈ ನಟನ್ಗೆ ಅವಕಾಶ ಅಂದ್ರೆ ಏನೊಂದು ಏನಂತ ಸನ್ಮಾನಗಳು ಅಥವಾ ಬಹುಮಾನಗಳು ಸಿಗದೇನೆ ಇರ್ಬೋದು. ಬಟ್ ನಾನು ಸಿನಿಮಾಗೆ ಇವಾಗ ಸಿಕ್ಕಿದ್ಮೇಲೆ ನಾನೊಂದು ಅವಾರ್ಡ್ಸ್ ತರ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ. ಈ ಸಿನಿಮಾನ ತುಂಬಾ ಅದ್ಭುತವಾಗಿ ಮಾಡಿದ್ದಾನೆ. ನನಗೆ ಗಾಡ್ ಗಿಫ್ಟ್ ಈ ಸಿನಿಮಾಗೆ ಹೀರೋ ಮತ್ತೆ ಹೀರೋಯಿನ್ ಮತ್ತೆ ಖಳನಾಯಕ ಸಿಕ್ಕಿತ್ತು, ಜೊತೆಗೆ ನಿರ್ಮಾಪಕರು ಸಿಕ್ಕಿತ್ತು. ಸಿನಿಮಾ ನನ್ನ ಶ್ರದ್ಧೆಯಿಂದ 2 ಗಂಟೆ 31 ನಿಮಿಷ 7 ಸೆಕೆಂಡ್, ಪ್ರತಿ ಸೆಕೆಂಡ್ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಈ ಸಿನಿಮಾ ಮಾಡಿದ್ದೀನಿ. ಜೊತೆಗೆ ಹಾಡುಗಳು ಕೂಡ ಹೊಣೆ ಹೊತ್ಕೊಂಡಿದೆ. ನನ್ನ ಕೈಲಿ ಎಷ್ಟಾಯ್ತು ಅಷ್ಟು ನಾನು ಮಾಡಿದ್ದೀನಿ. ನೀವೆಲ್ಲ ಹಾಡುಗಳು ಕೇಳಿದಿರ. ಸಿನಿಮಾ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಪ್ರೋತ್ಸಾಹಿಸಿ, ಆದಷ್ಟು ಹೆಚ್ಚೆಚ್ಚು ಜನಗಳನ್ನ ಕರ್ಕೊಂಬರಕ್ಕೆ ಪ್ರಯತ್ನ ಪಡಿ, ಹಾಡುಗಳನ್ನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ನೀವೇನಾದ್ರು ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತೀರಾ? ಇದೊಂದು ಬಿಗ್ ಲವ್ ಸ್ಟೋರಿ. ಈ ಲವ್ ಸ್ಟೋರಿ ಏನಪ್ಪಾ ಅಂತಂದ್ರೆ ಒಂದು ಡಿಫ್ರೆಂಟ್ ಮಾಡ್ಬೇಕು. ಎಲ್ಲ ಲವ್ ಸ್ಟೋರಿ ಮಾಡ್ತಾರೆ, ನಾನೇನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇದೇ ವೇದಿಕೆ ಮೇಲೆ ಇದೇ ಪ್ಲೇಸ್ ಕೂತ್ ಮಾತಾಡಿದೆ. ಮತ್ತೆ ಹೇಳ್ಬಾರ್ದು, ಆದ್ರೆ ಹೇಳ್ತಾ ಇದ್ದೀನಿ. ಸಾಕಷ್ಟು ಜನಗಳು ಹಿಂದೆಯಿಂದ ತಟ್ಟೆ ಮತ್ತೆ ಚೂರಿ ಎರಡನ್ನು ಚುಚ್ಚಿದಾಗ ನಾನು ಅರಬ್ಬಿ ಸಮುದ್ರ ಅಂದ್ರೆ ಹೊನ್ನಾವರ ಬಲಿರಂತ ಒಂದು ಅರಬ್ಬಿ ಸಮುದ್ರ ಪಕ್ಕ ನನ್ನ ಮೂಳೆ ಮಾಂಸಗಳು ಯಾವುದು ಕೂಡ ಯಾವ ಪ್ರಾಣಿಗೂ ಆಹಾರ ಆಗ್ಬಾರ್ದು, ಸಮುದ್ರದಲ್ಲಿರೋಂಥ ಮೀನು ಮೊಸಳೆಗಳಿಗೆ ಆಹಾರ ಆಗ್ಬೇಕು ಅಂತ ನಿರ್ಧಾರ ಮಾಡಿಕೊಂಡು ಸೂಸೈಡ್ ಪಾಯಿಂಟ್ ಹೋದಾಗ ಈ ಕಡಲೂರು ಕಣ್ಮಣಿ ಆ ಮಳುಗುಡ್ಡೆ ಮೇಲೆ ನಾನು ಬಂದು ಈ ಸಿನಿಮಾ ಮಾಡಿದೆ. ಏನಾದ್ರು ಒಂದು ಡಿಫ್ರೆಂಟ್ ಕೊಡ್ಬೇಕು ಅಂದಾಗ ಒಂದು ಒಳ್ಳೆ ಲವ್ ಸ್ಟೋರಿನೇ ಕೊಡೋಣ, ಹೇಗೆ ಕೊಡೋಣ, ಅದು ಆ ಥರ ಆಗ್ಬೇಕು ಈ ಥರ ಆಗ್ಬೇಕು ಅಂತೆಲ್ಲ ಸರಿಪಡಿಸ್ಕೊಂಡು ಒಂದೊಳ್ಳೆ ಬಿಗ್ ಲವ್ ಸ್ಟೋರಿ ಮಾಡಿದ್ದೀನಿ. ಒಂದೊಳ್ಳೆ ಬ್ರೇಕ್ ಸಿಗುತ್ತೆ ನನಗೆ ಅಂತ ನಂಬಿಕೆ ಇಟ್ಟು ಮಾಡಿದ್ದೀನಿ. ಇನ್ನು ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ 19ಕ್ಕೆ ನೀವು ನೋಡ್ಬಿಟ್ಟು ನನಗೆ ಹೇಳ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿರ್ತೀನಿ. ನನ್ ಕೂಸು ಅದು. ನೀವ್ ಹೇಳಿ ಅದು ತಪ್ಪು ನೆಪ್ಪುಗಳು ತಪ್ಪಿದ್ರೆ ನೆಕ್ಸ್ಟ್ ಸಿನಿಮಾಗೆ ತಿದ್ಕೋತೀನಿ, ಸರಿ ಇದ್ರೆ ಅಹಂನ ಕಮ್ಮಿ ಮಾಡ್ಕೋತೀನಿ, ಇನ್ನೊಂದು ಒಳ್ಳೆ ಸಿನಿಮಾ ಕೊಡಕ್ಕೆ ಟ್ರೈ ಮಾಡ್ತೀನಿ.
ಸರ್ ಸಾಮಾನ್ಯ ಅಂದ್ರೆ ಲವ್ ಅಂತ ಇದ್ದೇ ಇರುತ್ತಲ್ಲ ಸರ್. ನೀವು ಅಲ್ಲಿ ಹೋಗಿ ಸಾಯ್ಬೇಕು ಏನು ಸಿಗ್ಬಾರ್ದು ಅಂತ ಹೋಗಿದ್ದೀವಿ ಅಂದ್ರಲ್ಲ, ಸೊ ಅದು ಮನಸ್ಸು ತುಂಬಾ ಗಾಢವಾಗಿದ್ದಾಗ ಅಷ್ಟೇ ಈಗ ಕೆಲಸಗಳಾಗುತ್ತೆ ಅಂತ. ಇಲ್ಲ ನಾನು ಸತ್ಯತೆನೇ ನಡೆಯೋದು. ಎಲ್ಲೋದ್ರೂ ಕೂಡ ಸತ್ಯತೆ ನಂದು ವರ್ಕೌಟ್ ಆಗ್ತಿರ್ಲಿಲ್ಲ. ನಾವ್ ಎಲ್ಲಿ ತಟ್ಟೆ ಇಡ್ತೀವಲ್ಲ ಒಂದೇಡಿ ಮಣ್ಣು ಇಡ್ತಿದ್ರು. ಅದು ಸಿನಿಮಾ ನಾವೀಗ ಹಳ್ಳಿಯಿಂದ ಬಂದದ್ದು ಸರ್. ಏನಂದ್ರೆ ಈಗ ನಮ್ಮ ಮಂಡ್ಯ ಭಾಷೆಲ್ಲೇ ಬೈತೀನಿ, ಬಡ್ಡಿದೇನೋ ಸಿನಿಮಾ ಮಾಡಕ್ಕಂತ ಹೋಗೈತೆ, ಏನ್ ಮಾಡ್ಕೊಂಡು ಬರುತ್ತೆ, ಏನ್ ಮಾಡ್ಕೊಂಡು ಡೈರೆಕ್ಟರ್ ಬಂದವನೇ ನೋಡಪ್ಪ, ನನ್ನೊಂದು ಹಳೆ ಗಡಿ ಇತ್ತು ಅದಕ್ಕೂ ನಗಾಡೋರು, ನಡ್ಕೊಂಡು ಹೋದ್ರು ನಡೋರು. ಫೈನಲ್ ಬೇಸತ್ತಿ ಇಲ್ಲ ಊರದ ಅಂಕಲ್ ಬಾಗ್ಲಲ್ಲಿ ಹೆಣವಾಗಿರ್ಬೇಕು, ಇಲ್ಲ ಸಮುದ್ರದ ಮೊಸಳೆಗೆ ಆಹಾರ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿತ್ತು. ಅಲ್ಲಿಂದ ಆಕ್ಚುಲಿ ಸಿನಿಮಾಗೆ ನಾನು ಸುಮ್ಮನೆ ಅಲ್ಲೇ ನಡೀತಾ ಇತ್ತು ಬೀಚಲ್ಲಿ ಅಂತ ಸೈಕಾಗ್ಬಿಟ್ಟಿದೆ ನಾನು ಹುಚ್ಚಿನ ಪಾತ್ರನೇ. ಆಗ ಶೈಲೇಶ್ ಫೋನ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ದೆ ಎಲ್ಲಿ ಮಾಡ್ತಿದ್ದೆ ಬಾಯಿಲಿ ಅಂದ್ಬಿಟ್ಟು ಬ್ಯಾಂಕ್ ಹತ್ರ ಕರೆಸಿ ನಾನು ಇದ್ದೀನಿ ಮಾಡು ಅಂತ ಹೇಳಿತ್ತು. ತಪ್ಪಾದಾಗ ಹೊಡೆಯೋನು ತಂದೇನೆ, ತಪ್ಪಾದಾಗ ಬೈಯೋನು ತಂದೇನೆ, ಎಲ್ಲ ಅವ. ಸಾರಿ, ಮತ್ತೊಬ್ರು ಶಿವ ಗಿರೀಶ್ ಅಂತ, ಅವರು ಕಾರಣಾಂತರದಿಂದ ಬಂದಿಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅವ್ರ ಕಡೆದು ನಾನು ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಾಯಕಿದು ಏನು ಅಂತ ನನಗೆ ಅಷ್ಟೊಂದು ತಿಳಿದಿಲ್ಲ. ನಾನು ಸಿಕ್ಬಿಟ್ಲು ನಂಜಾಪುರದಲ್ಲಿ ಅನ್ನೋ ಒಂದು ಸಿನಿಮಾ ಶೂಟು ನಡೀತಿದೆ ನಂದು. ಅದರಲ್ಲಿ ಅಂದರೆ ಸಾಂಗ್ ವರ್ಕಲ್ಲಿ ಬ್ಯುಸಿ ಆಗಿದ್ದೆ. ಹಾಗಾಗಿ ಇವರೆಲ್ಲ ಖಂಡಿತ ಕನ್ನಡದ ಹುಡುಗಿನೇ. ಯಾವ ಸಿನಿಮಾಗೆ ಸರ್? ಕಣ್ಣೂರು ಕಣ್ಮಣಿದ? ನನ್ನ ಸ್ಟೂಡೆಂಟೇ ಅವರು. ಇಲ್ಲ ಬ್ಯಾಂಗ್ಳೂರೇ. ಸ್ವಲ್ಪ ಏನೋ ಪರ್ಸ್ನಲ್ ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಹಾಗಾಗಿ ಬರೋಕ್ಕಾಗಿಲ್ಲ. ಕ್ಷಮೆ ಇರಲಿ ಅವ್ರ ಕಡೆ, ಎಲ್ಲ ಕಲಾವಿದರ ಕಡೆಯಿಂದ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಸರ್ ಅದು 48 ಅಂತೆ ಸರ್. ಈ ವಾರ ಬರ್ತಿರೋದ್ರಲ್ಲಿ 5 ರಿಂದ 6 ಸಿನಿಮಾ ಇದೆ. ಥಿಯೇಟರ್ಗಳಿಗೂ ಫುಲ್ ಜಾಮ್ ಆಗ್ತಾ ಇರುತ್ತೆ. ನೀವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಹೆಂಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಅದು ಓಟು ನಿರ್ಮಾಪಕರು ಮಾತಾಡ್ತಾರೆ. ನನಗೆ ಈ ಜಾಗದಲ್ಲಿ ಕುತ್ಕೊಂಡು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ನಂಗೆ ಲಿಸ್ಟ್ ಏನು ಕೊಟ್ಟಿಲ್ಲ ಸರ್, ಲಿಸ್ಟ್ ಏನು ಕೊಟ್ಟಿಲ್ಲ. ಹಾಗೆ ಕೆಲವೊಂದು ಕರೆಕ್ಷನ್ ಅಣ್ಣವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಆಚೆ ಕಡೆ ಬದ್ಧನಾಗಿದ್ದೀನಿ. ಹೆಚ್ಚಾಗಿ ಏನು ಮಾತಾಡೋದು ಬೇಡ. ಏನಿದ್ರು ರಿಲೀಸ್ ಬಗ್ಗೆ ಶೈಲೇಶ್ ಆ್ಯಂಡ್ ಬಸವರಾಜ್ ಚಿತ್ರ ತಿಳ್ಕೊಳ್ಳೋದು ಒಳ್ಳೆಯದು. ನಾನು ಓಟು ಕೊಡ್ಬೋದಾ ಸರ್ ಮೈಕು? ಥ್ಯಾಂಕ್ ಯು. ಇನ್ನು ಪ್ರೊಡ್ಯೂಸರ್ ಎಲ್ಲ ಹೇಳಿದ್ದಾರೆ, ರಿಲೀಸ್ ರಿಲೇಟೆಡ್ ಎಲ್ಲ ವಿಚಾರಗಳನ್ನ ತಿಳಿಸಲಿದ್ದಾರೆ. ಶೈಲೇಶ್ ಸರ್ ಅವರು, ಕೋಲಾರ ಶೈಲೇಶ್ ಪೂಜಾರಿ. ಮಾತರಿಗಳ ನಮಸ್ಕಾರ. ನಾನು ತುಳುನಾಡ್ದೆ ಕೋಲಾರ ಶೈಲೇಶ್ ಪೂಜಾರಿ. ನಾನು ಕೋಸ್ಟಲ್ ಕರ್ನಾಟಕದವನು. ಆ್ಯಕ್ಚುಲಿ ಪ್ರಸನ್ನ ನಂದು ಫ್ರೆಂಡ್. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಸ್ ರಿಲೇಷನ್ಶಿಪ್. ಇದು ಖಾಲಿ ಫ್ರೆಂಡ್ಶಿಪ್ಪಲ್ಲಿ ಮೂವಿ ಆದ್ದು. ಆ್ಯಂಡ್ ನಾನು ಏನು ಪ್ರಸನ್ನ ಬಗ್ಗೆ ಏನು ಹೇಳಬೇಕಂದ್ರೆ, ಒಂದು ಹೊಸ ಪುಟ್ಟಣ್ಣ ಕಣಗಾಲ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದರೆ ಸತ್ಯ ಅದೇ ವರ್ಕ್ ಅದೇ ಆಕ್ಚುಲಿ ಇಂಟಿಗ್ರೇಟ್ ಮಾಡ್ತೀನಿ. ಅದೇ ಊರವ್ರು ನಾನು. ಪುಟ್ಟಣ್ಣ ಕಣಗಾಲ್, ಹುಣಸೂರು ಕೃಷ್ಣಮೂರ್ತಿ, ದೊರೆ ಭಗವಾನ್, ದ್ವಾಕೇಶು, ಪ್ರೇಮ್ ಕುಮಾರ್, ದೊರೆ ಭಗವಾನ್, ಅವರು ಘಟಾನ್ಘಟಿಗಳು ಊರವನು ಅಶ್ವದಲ್ಲಿ ಹುಣಸೂರು. ಆ್ಯಂಡ್ ಇದು ನಮ್ಮ ನಿಶಾ ಕಲ್ಪನೆಗೆ ರಿಮೈಂಡ್ ಮಾಡ್ತಾಳೆ. ಅಷ್ಟು ಒಳ್ಳೆದರಲ್ಲಿ ನೀವು ನೋಡಿರ್ಬೋದು ಮನವೇ ಸಾಂಗಲ್ಲಿ ಹೆಂಗೆ ಆ್ಯಕ್ಟ್ ಮಾಡಿದ್ದಾಳೆ ಅವಳು. ಅಂದರೆ ತುಂಬ ಫೀಲಿಂಗಲ್ಲಿ, ತುಂಬ ಈಸಿ ಫ್ಲೋ ಅಲ್ಲಿ ಆ್ಯಕ್ಟ್ ಮಾಡ್ತಾ ಹೋಗ್ತಾಳೆ. ಆ್ಯಂಡ್ ಇವನು ನಮ್ಮ ಅರ್ಜುನ್ ಹಾರ್ಡ್ ವರ್ಕರ್, ತುಂಬ ಸಿಂಪಲ್, ತುಂಬ ಅಂದರೆ ತುಂಬ ಸಿಂಪಲ್. ಹೀರೋ ಅದು ಇದು ಅವನಿಗೆ ಆಟಿಟ್ಯೂಡ್ ಅದು ಏನಿಲ್ಲ. ಸರ್ ಅದು ಮಾಡಲ ಇದು ಮಾಡಲ ಅವನೇ ಕೇಳಿ ಕೆಲಸ ಮಾಡ್ತಾರೆ ಹಂಗೆ. ನೆಕ್ಸ್ಟ್ ವೈಭವಿ, ಸಿಂಪಲ್ ಹುಡುಗಿ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಬರ್ತಾಳೆ, ಫುಲ್ ಕೆಲಸ ಮಾಡ್ತಾಳೆ, ಹೋಗ್ತಾಳೆ ಅಷ್ಟೇ. ಮತ್ತೆ ನನಗೆ ಊಟ ಬೇಕು ತಿಂಡಿ ಬೇಕು ಏನೂ ಇಲ್ಲ ಅವಳದು. ತುಂಬ ಅಂದರೆ ಬಬ್ಲಿಯಾಗಿ ಬಂದ ಕ್ಯಾರೆಕ್ಟರ್ ಫಿಲ್ಮಲ್ಲಿ ತುಂಬ ಸೀರಿಯಸ್ ಆಗ್ತಾಳೆ. ಅವಳ ಫ್ಯಾಮಿಲಿಗೆ ಅವಳಿಗೆ ಏನು ಮಾಡೋಕ್ಕೆ, ಯಾವ ಎಕ್ಸ್ಟೆಂಟ್ಗೆ ಹೋಗೋಕ್ಕೆ ಅವಳು ರೆಡಿ ಇದ್ದಾಳೆ. ಆ ಟೈಪ್ ಕ್ಯಾರೆಕ್ಟರ್ ಅವಳು. ಮತ್ತು ಸುಜಾತ, ಸೌಜನ್ಯ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ವೀರೇಶ್ ಇದ್ದಾನೆ, ಒಂದು ನಮ್ಮ ಇಂಪಾರ್ಟೆಂಟ್ ರೋಲಲ್ಲಿ ಇದ್ದಾನೆ ಅವನು. ಮತ್ತೆ ಬೇರೆ ಏನಾದರೂ ಇದ್ರೆ ನಾನು. ಮತ್ತು ಇವರು ಮಹೇಶ್, ನಮ್ಮ ಕೋ ಪ್ರೊಡ್ಯೂಸರ್, ಒಳ್ಳೆ ಹುಡುಗ. ಯಾವಾಗ ಕೇಳಿದ್ರು ಹಣ ಇಲ್ಲ ಅನ್ನೋಲ್ಲ, ಕುಬೇರ ಅವನು. ನಮಗೆ ತುಂಬ ಹೆಲ್ಪ್ ಆಯಿತು ನಮ್ಮ ಟೀಮ್ಗೆ. ನಾವಿಬ್ಬರು ಫ್ರೆಂಡ್ಸ್, ನಾನು ಮತ್ತೆ ಬಸವರಾಜ್, ಕಲೀಗ್ಸ್, ರೂಮ್ಮೇಟ್, ಫ್ರೆಂಡ್ಸ್, ಏನೋ ತುಂಬ ಲಿಸ್ಟ್ ಇದೆ ನಮ್ಮದು, ದೊಡ್ಡದು. ಒಟ್ಟಿಗೆ ಇರ್ತೀವಿ ನಾವು. ಸೊ ಏನಾದರೂ ಟ್ರಬಲ್ ಅಥವಾ ಪ್ರಾಬ್ಲಮ್ ಬಂದರೆ ನಾವು
ಯು ಶುಡ್ ಹ್ಯಾವ್ ಒನ್ ಬೆಸ್ಟ್ ಫ್ರೆಂಡ್. ಯಾರ ಹತ್ರ ನೀವು ಶೇರ್ ಮಾಡ್ಕೋತೀರಾ ಅಂತ ಫ್ರೆಂಡ್ ಇವ್ ನನಗೆ. ನಾವು ಪ್ರೊಡ್ಯೂಸರ್ಸ್ ಅಲ್ಲ, ನಾವು ಫ್ರೆಂಡ್ಸ್. ಫಿಲ್ಮ್ ಚೆನ್ನಾಗಿ ಬಂದಿದೆ, ಅದಕ್ಕೆ ನಮ್ದು ಕೋಆರ್ಡಿನೇಷನ್ ಅಥವಾ ಟೀಮ್ ವರ್ಕ್ ಕಾರಣ ಆಗಿದೆ. ಮತ್ತೆ ಬೇರೆ ಏನಾದ್ರು ಕ್ವಶನ್ ಕೇಳೋದಿದ್ರೆ ಕೇಳ್ಬಿಡಿ ಸರ್. 48 ಥಿಯೇಟರ್ ಬರ್ತಾ ಇದೆ, 48+ PVR ಅಲ್ಲೆಲ್ಲ. ಡಿಸ್ಟ್ರಿಬ್ಯೂಟರ್ ಅವರೇ ಸುನಿಲ್. ಸೊ ಅದರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಬಿಕಾಸ್ ಐ ಆಮ್ ಎ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಷನ್ ಪಾರ್ಟ್ ಅವರೇ ನೋಡ್ಕೊಳ್ತಾರೆ. ಅದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಾವು ಮಾಡಿದೀವಿ. ಅಂಡ್ ಥಿಯೇಟರ್ ಇದೆ, ಲಿಸ್ಟ್ ನಾವು ಬಿಟ್ಟಿಲ್ಲ, ಅಷ್ಟೇ ಬಿಡ್ತೀವಿ ನಾವು. ಕರಾವಳಿ ಕಡೆ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಇವಾಗ ಕರಾವಳಿ ಸೈಡ್ ಅಲ್ಲಿ ಫಿಶಿಂಗ್ ಡೌನ್ ಇರುತ್ತೆ, ಯಾರು ಕೆಲಸಕ್ಕೆ ಹೋಗಲ್ಲ, ಫ್ರೀ ಇದ್ದಾರೆ. ಸೊ ಆ ಟೈಮ್ ನೋಡ್ಕೊಂಡು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಸಿನ್ಸ್ ನಾನು ಕರಾವಳಿಯವನು, ನನ್ಗೆ ಗೊತ್ತು. ಅಂಡ್ ನಾನು ಶಿವಗಿರೀಶ್ ಬಗ್ಗೆ ಒಂದು ಹೇಳ್ಬೇಕು. ಅವನು ಮೈಸೂರಿನವನು. ಮೈಸೂರಿನವರಿಗೆ ಆಕ್ಚುಲಿ ನಮ್ಮ ಕರಾವಳಿ ಸೈಡ್ನವರದ್ದು ಬಾಡಿ ಲ್ಯಾಂಗ್ವೇಜ್ ಅಷ್ಟು ಗೊತ್ತಾಗೋಲ್ಲ. ಬಟ್ ಈ ಹುಡುಗ ಶಿವಗಿರೀಶ್ ತುಂಬಾ ನ್ಯಾಚುರಲ್ ಆಗಿ, ನಾನು ಇವನು ಮೈಸೂರಿನವನ ಮಲ್ಪವನು ನನಗೆ ಕನ್ಫ್ಯೂಸ್ ಆಗಿ ಅಷ್ಟು ಒಳ್ಳೆದ್ರಲ್ಲಿ ಆಕ್ಟ್ ಮಾಡಿದ್ದಾನೆ. ಪ್ರಸನ್ನ ಎಲ್ಲಿ ಇರ್ತಾನೆ, ಅಲ್ಲಿ ಬಸವರಾಜ್ ಇರ್ತಾನೆ, ಮಹೇಶ್ ಇರ್ತಾನೆ, ನಾನು ಇರ್ತೀನಿ, ವೈಭವಿನ ಇರ್ತಾಳೆ, ಶಿವನ್. ಆಕ್ಚುಲಿ ನಾನು ಡೌಶಮ್ ಹಾಕೋ ಬಂದಿದ್ದೆ. ಹಾಗಾಗಿ ಒಂದು ಮಾತು ಮಾಡ್ತಿದ್ದೆ. ಸಿನಿಮಾದಲ್ಲಿ 4 ಫೈಟ್ ಇದೆ. ಸಾಹೇಬರು ನಾನು 4 ಫೈಟು ಒಂದೊಂದು ಕತೆ ರಿಲೇಟೆಡ್ ಆಗಿ 4 ಫೈಟು ವಿಭಿನ್ನವಾಗಬೇಕು ಅಂತ ಕೇಳಿದಾಗ, ಸರ್ ನಾನು ಇಲ್ಲೆಲ್ಲ ಮಾತಾಡಲ್ಲ, ಸ್ಪಾಟ್ ಕರ್ಕೊಂಡೋಗಿ ಅಂತೇಳಿ. ಯಾವ ಸ್ಪಾಟಲ್ಲಿ ಏನೇನು ಬರುತ್ತೆ, ಏನೇನು ಕತೆ, ಬಿಫೋರ್ ಸೀನ್ ಆಫ್ಟರ್ ಸೀನ್, ಮಿಡ್ಲಲ್ಲಿ ಈ ರೀತಿ ಅಂತ ಹೇಳಿದಾಗ ಅಚ್ಚುಕಟ್ಟಾಗಿ 4 ಫೈಟ್ ಮಾಡಿಕೊಟ್ಟಿದ್ದಾರೆ. ಅದ್ರಲ್ಲಿ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಸರ್, ಆ ಡೀಪ್ ಜಾಗದಲ್ಲಿ ಮಾಡಿಕೊಟ್ರಲ್ಲ, ಅಷ್ಟು ಹೊಸ ಹುಡುಗರನ್ನ ಕಟ್ಕೊಂಡು. ಅದು ನನ್ನ ಸಿನಿಮಾ ಹೀರೋ ಹೊಸಬ, ಮತ್ತೆ ವಿಲನ್ ಕ್ಯಾರೆಕ್ಟ್ ಮಾಡಿ 1-2 ಸಿನಿಮಾ ಮಾಡಿದ್ರು. ಆ ಥರ ಡೀಪ್ ಜಾಗದಲ್ಲಿ ಒಂದು ಫೈಟ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಫೈನಲ್ ಆಗಿ ನನ್ನ ಕ್ಲೈಮ್ಯಾಕ್ಸ್ ಫೈಟ್ ಸರ್ ನನ್ನ ಫೇವ್ರೇಟು. ಅದಕ್ಕೆ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಏನಾದರೂ ಸಿನಿಮಾ ನೋಡ್ಬಿಟ್ಟು ಒಂದು ಮೆಸೇಜ್ ಹಾಕಿ ಸರ್. ಥ್ಯಾಂಕ್ ಯು. ನನ್ನೊಂದು ರಿಕ್ವೆಸ್ಟ್ ಇದೆ ಕನ್ನಡ ಪ್ರೊಡ್ಯೂಸರ್ಸ್ಗೆ, ನೀವು ಹೀರೋಗಳಿಗಾಗಿ ಫಿಲ್ಮ್ ಮಾಡಬೇಡಿ, ಫಿಲ್ಮ್ ಮಾಡಿ ಹೀರೋನನ್ನು ಮಾಡಿ. ಸೊ ದಿಸ್ ಇಸ್ ಅ ಮೆಸೇಜ್ ಫ್ರಮ್ ಮೀ. ಸೂಪರ್. ಕೋಲ ಶೈಲೇಶ್ ಪೂಜಾರಿ ಸರ್, ಒಂದ್ ಹೇಳ್ಬೇಕು, ನೀವು ಸಾಂಪ್ರದಾಯಿಕ ಹುಡುಗಿಯಲ್ಲಿ ಬಂದಿದ್ದೀರಾ, ತುಂಬಾ ಖುಷಿ ಅನ್ಸ್ತು. ಏನ್ ಸರ್ ಈಗ ನೀವ್ ಯಾವಾಗೂ ಹೀಗೆ ಇರೋದಾ? ಅದಕ್ಕೆ ನಾನು ಉಡುಪಿಯವನಲ್ವಾ, ಹಾಗಾಗಿ ಹಾಗೆ ಬಂದಿದೆ ಅಂತ ಹೇಳಿದ್ರು. ವೆರಿ ನೈಸ್. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಬಸವರಾಜ್ ಗಚ್ಚಿ ಅವರು, ಶೈಲೇಶ್ ಅವರು ಇಬ್ರು ಕೂಡ ಬ್ಯಾಂಕ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡುವಂತ ಆಪ್ತ ಮಿತ್ರರು. ಸೊ ಒಟ್ಟು ಒನ್ ಆಫ್ ದಿ ಪ್ರೊಡ್ಯೂಸರ್ ಬಸವರಾಜ್. ಆಪ್ತ ಮಿತ್ರ ಅನ್ನೋಪೇಕ್ಷೆ ಮೇಡಮ್, ಇಬ್ರು ಒಂದೇ. ಎರಡು ದೇಹ, ಒಂದು ಡಿಫಿಕಲ್ಟೀಸ್ ಬರ್ಲಿ ಅಥವಾ ಏನೋ ಒಂದು ಖುಷಿ ಬರ್ಲಿ, ಇಬ್ರು ಮಾತಾಡ್ಕೊಂಡು ಮಾಡ್ತೀವಿ. ಅದು ಯಾವ ತರ ಅಂದ್ರೆ ಯಾವ ಸಾಫ್ಟ್ವೇರ್ ಸಿಗಲ್ಲ ಇದೆ ಸರ್. ಮೇಡಮ್ ಇನ್ನೊಂದು ಗಿಫ್ಟ್ ಕೊಟ್ರೆ ಮಜಾ ಇರಲ್ಲ, ಕೊನೆಗಿರೋದೆ. ಸೊ ಎಲ್ಲ ವೇದಿಕೆ ಮೇಲಿದ್ದವರು ಎಲ್ಲರಿಗೂ ಮತ್ತೆ ನಮ್ಮ ಚಿತ್ರ ಮಾಧ್ಯಮದವರಿಗೆ, ನನ್ನ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಬಸವರಾಜ್ ಗಚ್ಚಿ ಅಂತ ಹೇಳ್ಬಿಟ್ಟು ಬೆಳಗಾವದವನು. ಚಲನಚಿತ್ರದ ಕ್ಷೇತ್ರದಲ್ಲಿ ನಾವು ಇಬ್ಬರು ಆ್ಯಕ್ಚುಲಿ ಫ್ರೆಂಡ್ಸು. ಬಟ್ ಬೆಳಗಾವದವನಾಗಿ ಪ್ರೊಡ್ಯೂಸರ್ ಆಗಿ ನಾನು ಈ ಫಿಲ್ಮಲ್ಲಿ ಮಾಡ್ತಾಯಿದ್ದೀನಿ. ನಮ್ಮಿಬ್ಬರದು ಪ್ಯಾಷನ್ ಇತ್ತದು. ಸೊ ಒಂದು ಆ್ಯಕ್ಚುಲಿ ಫ್ಯಾಮಿಲಿ ಲವ್ ಸ್ಟೋರಿ ಮಾಡಿದ್ದೀವಿ. ನಂದು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ, ಎಲ್ಲರೂ ಪ್ರೋತ್ಸಾಹಿಸಿ ನಮಗೆ ಫಿಲ್ಮನ್ನ ನೋಡಿ, ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ ಫಿಲ್ಮನ್ನ ಕರ್ನಾಟಕದ ಕಣ್ಮಣಿ ಅಂತ ಮಾಡಿ ಅಂತ ನನ್ನ ಕೋರಿಕೆ ಎಲ್ಲರಿಗೂ. ನಿಮಗೆ ಕಡ್ಲೂರ ಕಣ್ಮಣಿ, ಕರ್ನಾಟಕ ಕಣ್ಮಣಿ ಅಂತ ತೋರಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಆ್ಯಕ್ಚುಲಿ ಆಡಿಯನ್ಸು ಮತ್ತು ಪ್ರೊಡ್ಯೂಸರ್ಸ್ ನಡುವೆ ಸೇತುವಾಗಿರುವವರೇ ನಮ್ಮ ಮಾಧ್ಯಮದವರಿಗೂ ನನ್ನ ರಿಕ್ವೆಸ್ಟ್ ಇದೆ, ಎಲ್ಲರೂ ನೀವು ನೋಡಿಕೊಂಡು ನಮಗೆ ಪ್ರೋತ್ಸಾಹಿಸಬೇಕು. ಆಮೇಲೆ ನಾನು ಆ್ಯಕ್ಚುಲಿ ಎಲ್ಲರೂ ಆ್ಯಕ್ಟರ್ಸ್ ಬದಲು ಹೇಳಿದರು, ನನಗೆ ಚಂದ್ರು ಬಂಡೆ ಸರ್ ಹೇಳಬೇಕಂತ ಹೇಳಿದ್ದೆ. ಬಟ್ ಅಷ್ಟರೊಳಗೆ ನಮ್ಮ ನಿರ್ದೇಶಕರು ಅದನ್ನು ತಗೊಂಡ್ಬಿಟ್ರೆ ನಮ್ಮ ಕಡೆಯಿಂದ ಖುಷಿ. ಬಟ್ ಇಷ್ಟೇ ಏನು, ನಿರ್ದೇಶಕ ನಮ್ಮ ಅವ್ರು ಹೆಂಗೆ ಹೇಳಿದ್ದಾರೆ ಹಂಗೆ, ಅಥವಾ ನಾವು ಹೆಂಗೆ ಹೇಳಿದೆ ಹಂಗೆ ಅವರು, ಯಾವುದರಲ್ಲೂ ತೊಂದರೆ ಬಂದಿಲ್ಲ. ಈಗ ನೀವೆಲ್ಲರೂ ನಮಗೆ ಆಶೀರ್ವದಿಸ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ನಮ್ಮ ಪಾಲಿನ ಕುಬೇರ ಅಂತ ಹೇಳಿದ್ರು ಶೈಲೇಶ್ ಅವರು, ಮಹೇಶ್ ಕುಮಾರ್ ಅವರನ್ನ ಕೋ ಪ್ರೊಡ್ಯೂಸರ್. ಸೊ ಕುಬೇರ ಅನ್ನೋದೇನಿಲ್ಲ ಮೇಡಮ್. ಸೊ ಅವ್ರು ಯಾವಾಗ ಹೆಲ್ಪ್ ಕೇಳ್ತಾ ಇದ್ರು, ಸರ್ ಇಲ್ಲ ಅಂತ ಏನು ಹೇಳ್ತಾ ಇದ್ದಿಲ್ಲ, ಸರಿ ಮಾಡಿ ಇನ್ನೇನು ಆಲ್ಮೋಸ್ಟ್ ಆಗಿದೆಯಲ್ಲ, ಮಾಡ್ತಾ ಇರಿ, ಮುಂದೆ ಹೋಗಿ ಅಷ್ಟೇ. ಒಂದು ದಡ ಸೇರ್ಬೇಕಲ್ಲ ನಾವು ಅನ್ನೋ ಒಂದು ಇದರಲ್ಲಿ ಮಾಡ್ತಾ ಇರಿ ಅಂತ ಹೇಳಿ.
ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಲ್ಲೇ ಹೋಗಿ ಚಿತ್ರವನ್ನು ನೋಡಿ ಅಷ್ಟೇ ನಾನು ಕೇಳ್ಕೊಂತೀನಿ. ಮಾತು ಮಿತಿ ಕೃತಿಯತಿ. ಓಕೆ, ಥ್ಯಾಂಕ್ ಯು ಸರ್. ಇನ್ನು ಫೈಟ್ ಮಾಸ್ಟರ್ ಚಂದ್ರಗೊಂಡೆ ಸರ್ ಬಗ್ಗೆ ಎಲ್ಲರೂ ಬಹಳ ಅಭಿಮಾನದಿಂದ ಮಾತಾಡ್ತಿರುವಂಥದ್ದು. ಬಹುಶಃ ಕಡಲಿನ ತೀರದಲ್ಲಿ ಬಹಳ ಚಾಲೆಂಜಿಂಗ್ ಆಗಿರುವಂಥ ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ದೀರಾ ಅಂತ ಭಾವಿಸ್ತೇನೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಚಂದ್ರಗೊಂಡೆ? ಮೊದಲಾಗಿ ಮಾಧ್ಯಮ ಮಿತ್ರರಿಗೆ ಮತ್ತು ಬಂದಂಥ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ 4 ಫೈಟ್ ಇದೆ ಟೋಟಲ್ಲು. ಕಡಲು ಇದರಲ್ಲಿ 3 ಫೈಟು, ಒಂದು ವಿಲೇಜ್ ಹತ್ರ ಮನೆ ಹತ್ರ ಫೈಟು. ಭಾಳ ಚೆನ್ನಾಗಿ ಬಂದಿದೆ. ಅದಕ್ಕೆ ಎಲ್ಲ ತುಂಬ ಸಪೋರ್ಟಾಗಿ ನಮ್ಮ ಶೈಲೇಶ್ ಸರು, ಬಸವರಾಜ್ ಸರು, ರಾಮು ಸರು ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡಿದ್ದಾರೆ. ನಾವು ಫೈಟರ್ಸ್ ಎಲ್ಲ ಕರ್ಕೊಂಡು ಹೋದಾಗೆ ಶೈಲೇಶ್ ಬಸ್ ಸ್ಟ್ಯಾಂಡ್ಗೆ ಬಂದು ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡು ಹೋದ್ರು. ಅದು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ರೂಮ್ ಲಾಡ್ಜಿಗೆ ಕರ್ಕೊಂಡೋಗಿ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನು ಮಾಸ್ಟರ್ ರೆಸ್ಟ್ ತಗೊಳ್ಳಿ, ನಾಳೆ ಫೈಟ್ ಮಾಡೋಣ. ನಾನು ಆ್ಯಕ್ಚುಲಿ ಬಂದು 2 ಡೇಸ್ ಮುಂಚೆನೇ ಹೋಗಿದ್ದೆ ಲೊಕೇಶನ್ಗೆ ರಾಮ್ ಸರ್ ಹತ್ರ ಮಾತಾಡೋಕ್ಕೆ. ಯಾಕಂದರೆ ಸ್ಪಾಟಿಗೆ ಹೋದ ತಕ್ಷಣ ಫೈಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಲೊಕೇಶನೆಲ್ಲ ನೋಡಿಕೊಂಡು ಏನಿಲ್ಲ ಅದು ಹೇಳಿದ್ರು ಸರ್, ರಾಮ್ ಸರ್ ಅವಾಗಲೇ 4 ಫೈಟ್ ಎಲ್ಲೆಲ್ಲಿ ನಡೀತದೆ ಅಂತ ಕೇಳಿಕೊಂಡು ನೀಟಾಗಿ ಮಾಡೋಣ. ಯಾಕಂದರೆ ಕತೆ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಇದು ಕಡಲೂರ ಕಣ್ಮಣಿ, ಇದು ಹೆಸರು ಟೈಟ್ಲ್ ಕೇಳಿದ್ರೆ ತುಂಬ ಸಂತೋಷ ಆಗುತ್ತೆ. ಎಷ್ಟೋ ಸಿನಿಮಾಗಳು ನಾವು ನೋಡಿರ್ತೀವಿ, ಎಷ್ಟೋ ಸಿನಿಮಾ ಬಂದಿದೆ ಹೋಗಿದ್ದಾವೆ. ಆದರೆ ಈ ಸಿನಿಮಾ ಟೈಟ್ಲು ಮಾತ್ರ ಭಾಳ ಅದ್ಭುತವಾಗಿದೆ. ಕಡಲೂರ ಕಣ್ಮಣಿ ಅಂದರೆ ಏನೋ ಪವರ್ ಇದೆ, ಏನೋ ಶಕ್ತಿ ಇದೆ ಅನಿಸುತ್ತೆ ಆ ಟೈಟ್ಲಲ್ಲಿ. ಸಿನಿಮಾ ಮಾತ್ರ ಅದ್ಭುತ ಬಂದಿದೆ. ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಅರ್ಜುನ್ ಸರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫೈಟ್ ಅಂತ ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ಏನು ಡೂಪ್ ಇಲ್ಲ, ಒಂದು ಶಾರ್ಟು ಡೂಪ್ ಹಾಕಿಲ್ಲ ಪಾಪ ಅವರು. ಆಮೇಲೆ ತುಂಬ ಅದ್ಭುತ ಮಾಡಿದ್ದಾರೆ ಬಿಡಿ, ಅದು ಹೇಳ್ಬೇಕಲ್ಲ. ಅದು ಅಷ್ಟು ಬಿಸಿಲು ಬೇರೆ, ಅಷ್ಟು ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಶೈಲೇಶ್ ಸರ್ಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಚಾನ್ಸ್ ಕೊಟ್ಟಿದ್ದಕ್ಕೆ. ರಾಮ್ ಸರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನೀವು ಏನು ಟ್ರೈಲರ್ ನೋಡಿದೆ ಅದಕ್ಕಿಂತ ಅದ್ಭುತವಾಗಿ ಫೈಟ್ ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಆ ಟ್ರೈಲರಲ್ಲಿ 2-3 ಶಾರ್ಟ್ಗಳು ಹಾಕಿದ್ದಾರೆ. ಇನ್ನೂ ನಾನು ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ, ಚಾನ್ಸ್ ಕೊಟ್ಟಿದ್ದಾರೆ ಆ್ಯಕ್ಟಿಂಗಲ್ಲಿ, ಅದು ಅದ್ಭುತವಾಗಿದೆ. ಅದು ಹಾಕಿಲ್ಲ ಶಾರ್ಟು, ಅದು ಚೆನ್ನಾಗಿದೆ. ಕಾಮಿಡಿ ಏನಿದೆ, ನಾನು ಆ್ಯಕ್ಷನ್ ಫೈಟ್ ಮಾಡಿ ಶಾರ್ಟ್ ಥರ ತೋರಿಸಿಲ್ಲ, ಆಗಲಿ ಕಾಮಿಡಿ ಅಂತ ತೋರಿಸಿದ್ದಾರೆ. ಒಂದು ಯಾವುದು ಸರ್ ಲೊಕೇಶನ್ ಅದು? ಆರ್ಬರಲ್ಲಿ ನಾನೊಂದು ಎಂಟ್ರಿ ಇದೆ, ಭಾಳ ಕಾಮಿಡಿ ಇದು. ಅದರಲ್ಲಿ ನನಗೆ ಹ್ಯಾಬಿಟ್ ಇಲ್ಲ, ಆದರೆ ಅವನ್ನ ಆಪೋಸಿಟ್ ಮಾಡೋದು ಹೋಗ್ಬಿಟ್ಟು ನಾನು ಮಾಡಬೇಕು ಅನ್ಸುತ್ತೆ. ಕಾಮಿಡಿ ಥರ ಮಾಡಿದ್ದೀನಿ. ರಾಮ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು ಆ ಫೈಟಿಗೆ. ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ, ತುಂಬ ಸಂತೋಷ ಆಗ್ತಿದೆ. ಕಡಲೂರು ಕಣ್ಮಣಿ ದಯವಿಟ್ಟು 19ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ, ಎಲ್ಲರೂ ಸಿನಿಮಾ ನೋಡಿ. ಹೊಸ ತಂಡಕ್ಕೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬೇರೆ, ಅದೊಂದು ಸಂತೋಷ. ಕಡಲೂರು ಇನ್ನೂ ಪಾರ್ಟ್ 2 ಬೇರೆ ಬರ್ತಾ ಇದೆ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಕಡಲೂರು ಕಣ್ಮಣಿ ಭಾಗ 2 ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಎಲ್ಲ ಹಾಡುಗಳನ್ನ ಲಾಂಚ್ ಮಾಡಿದ್ದೀವಿ. ಆದರೆ ರಹಸ್ಯ ಕೋಣೆಯಲ್ಲಿ ಒಂದು ಹಾಡು, ನನ್ನ ಕಡಲೂರು ಕಣ್ಮಣಿದು ಒಂದು ಸಾಂಗ್ ರಹಸ್ಯ ಕೋಣೆಯಲ್ಲಿ ಇಟ್ಟಿದ್ವಿ. ಹಿಂಗೆ ಮಾತುಕತೆ ನಡಿಬೇಕಾದ್ರೆ ಆ ಒಂದು ಸಾಂಗ್ ಪ್ಲೇ ಆಗಿಬಿಡ್ತು. ಆ ಕೊನೆ 3 ನಿಮಿಷದ ಹಾಡಿನಿಂದ ನನ್ನ ಸಿನಿಮಾಗೆ ಒಂದು ಶಕ್ತಿ ಕೊಟ್ಟಿತ್ತು ನನ್ನ ಕಡಲೂರು ಕಣ್ಮಣಿ ನಿರ್ಮಾಪಕರು ಭಾಗ 2ನವರು. ಆ ಹಾಡಿಗೋಸ್ಕರ ಏನಾದರೂ ದಯವಿಟ್ಟು ನನ್ನ ಸಿನಿಮಾಗೆ ಬನ್ನಿ. ಆ ಹಾಡೇ ನನಗೆ ಪ್ರಾಣ. ಕಡಲೂರ ಕಣ್ಮಣಿಗೆ ಹಾಡು ಯಾಕೆ ಬಿಟ್ಟಿಲ್ಲ ಅಂತಂದ್ರೆ ಇಡೀ ಕತೆ ಹೇಳುತ್ತೆ. ಅದು ಏನು 2 ಗಂಟೆ 36 ನಿಮಿಷ ಸಮಥಿಂಗ್ ಏನೋ ಬರುತ್ತೆ, ಅಷ್ಟು ಕೂಡ ಕತೆ ಹೇಳುತ್ತೆ ಹಾಡು. ಅದಕ್ಕೋಸ್ಕರ ಅದನ್ನೆಲ್ಲೂ ನಾನು ಬಿಟ್ಕೊಟ್ಟಿಲ್ಲ. 19ಕ್ಕೆ ಬಿಡುಗಡೆ ಆಗುತ್ತೆ. ಹಾಡಿಗೋಸ್ಕರ ಅದ್ರ ಬನ್ನಿ, ಮತ್ತಷ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಡಾಕ್ಟರ್ ಸುನಿಲ್ ಕುಂಬಾರ್ ಅವರು, ಡಿಸ್ಟ್ರಿಬ್ಯೂಷನ್ ಬಹಳ ಮೇನ್ ಸೆಗ್ಮೆಂಟ್ ಇವಾಗ ಇರುವಂಥದ್ದು, ಮುಖ್ಯ ಘಟ್ಟ. ಪ್ರಮೋಷನ್ ಆಕ್ಟಿವಿಟಿ ಕೂಡ ಅವರೇ ಮಾಡ್ತಿದ್ದಾರೆ. DSK ಸಿನಿಮಾಸ್ನ MD. ಸೊ ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಂಬಾರ್ ಅಂತ, DSK ಸಿನಿಮಾಸ್ ವತಿಯಿಂದ. ಈ ಚಲನಚಿತ್ರದ ಫಸ್ಟ್ ಅಟ್ರಾಕ್ಷನ್ ನಮಗಾಗಿದ್ದು ಟೈಟಲ್ ಕಡಲೂರು ಕಣ್ಮಣಿ. ಒಂದು KK ನಾವು ಶಾರ್ಟಲ್ಲಿ ಹೇಳ್ಬೋದು. ಅದ್ಭುತವಾದ ಟೈಟಲು. ನಮಗೆ ಬಸವರಾಜ್ ಅವರು ಮತ್ತು ಶೈಲೇಶ್ ಅವರು ಮೀಟ್ ಮಾಡಿದಾಗ, ಸರ್ ಈ ಥರ ಸಿನಿಮಾ ಇದೆ, ಅದನ್ನು ರಿಲೀಸ್ ಮಾಡಬೇಕು, ಡಿಸ್ಕಷನ್ ಮಾಡಬೇಕು ಅಂತ. ನಾವು ಟೈಟಲ್ ನೋಡಿದ ತಕ್ಷಣ ಎಲ್ಲೋ ಒಂದು ಅದ್ಭುತ ಟೈಟಲ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಕಂಟೆಂಟನ್ನು ನಾವು ನೋಡಿದ್ವಿ, ಫಸ್ಟು ನಮ್ಮ ಆಫೀಸಲ್ಲಿ ಸಿನಿಮಾನ ನೋಡಿದ್ವಿ. ಒಂದು ಅದ್ಭುತವಾದ ಸ್ಟೋರಿ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಸಾಂಗ್ಗಳು ಬ್ಯೂಟಿಫುಲ್ ಆಗಿ ಬಂದಿದೆ. ಫೈಟು ನಮ್ಮ ಚಂದ್ರಗೊಂಡೆ ಸರ್ ಅವರು ತುಂಬ ಬ್ಯೂಟಿಫುಲ್ ಆಗಿ ಫೈಟ್ ಕಂಪೋಸ್ಗಳನ್ನ ಮಾಡಿದ್ದಾರೆ. ಆಮೇಲೆ ಲೊಕೇಶನ್ಸ್ಗಳು ಎಲ್ಲಿ ನೋಡಿದಲ್ಲಿ ನಿಮಗೆ ಗ್ರೀನರಿ, ವಾಟರು, ಆ ಥರ ಕಂಟೆಂಟ್ ಕಾಣಿಸುತ್ತೆ. ಸೊ ಥಿಯೇಟ್ರಲ್ಲಿ ನೋಡುವಾಗ ನಮಗೊಂದು ಡಿಫ್ರೆಂಟ್ ಫೀಲ್ ಬರುತ್ತೆ. ಯಾಕೆ ನಾವು ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಿಗೆ ಟ್ರಾಫಿಕ್ ಅದು ಇದು ನೋಡಿ ಸಾಕಾಗಿರುತ್ತೆ.
ಒಂದು ಗ್ರೀನರಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಸಿನಿಮಾ ನೋಡಿದ ತಕ್ಷಣ ನಾನು ಹೇಳಿದೆ ಸರ್ ಇದು ಬ್ಯೂಟಿಫುಲ್ ಕಂಟೆಂಟ್ ಇದೆ, ನಾವು ಅದನ್ನ ರಿಲೀಸ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಮಗೆ ಗೊತ್ತು, ಯಾಕಂದರೆ ಎಷ್ಟೊಂದು ಆಗುಗಳು ಆಗ್ತಾ ಇದ್ದಾವೆ ಅಥವಾ ಕಷ್ಟ ಇದೆ, ಕೆಲವೊಂದು ಸಿನಿಮಾಗಳು ಪ್ರಾಫಿಟ್ ಮಾಡ್ತಿದ್ದಾವೆ. ಇಷ್ಟೆಲ್ಲ ಇದ್ರೂ ಸಹ ನಾವು 2 ಟೈಪ್ಸ್ ನಮಗೆ ಪ್ರೊಡ್ಯೂಸರ್ಸ್ಗಳು ಕಾಣ್ತಾರೆ. ಒಂದು ಬಿಸ್ನೆಸ್ ಓರಿಯೆಂಟೆಡು, ಇನ್ನೊಂದು ಪ್ಯಾಷನೇಟ್ ಪ್ರೊಡ್ಯೂಸರ್ಸು. ಬಿಸ್ನೆಸ್ ಓರಿಯೆಂಟೆಡ್ ನಾನು ಇಷ್ಟು ದುಡ್ಡು ಹಾಕ್ತೀನಿ, ಇಷ್ಟು ದುಡ್ಡು ಬರಬೇಕು ಅನ್ನೋಂಥ ಕೆಲವೊಂದು ಇನ್ವೆಸ್ಟರ್ಸು. ಇನ್ನು ಪ್ಯಾಷನೇಟ್ ಪ್ರೊಡ್ಯೂಸರ್ಸು, ನಾವೀಗ ಸದ್ಯದಲ್ಲಿ ಹೆಚ್ಚಿಗೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇರೋದು ಪ್ಯಾಷನೇಟ್ ಪ್ರೊಡ್ಯೂಸರ್ಸು. ಅಂದರೆ ಇಲ್ಲಿ ನೋಡಿ, ಬ್ಯಾಂಕರ್ಸ್ ಆದವರು ಸಿನಿಮಾ ಮಾಡಬೇಕಂತ ಒಂದು ಕನಸು, IT ಇಂಡಸ್ಟ್ರಿಯವ್ರು ಬಂದಿದ್ದಾರೆ, ಬೇರೆ ಬೇರೆ ಉದ್ಯಮದವರು ಸಿನಿಮಾಗಳನ್ನ ಮಾಡಬೇಕು, ಒಂದು ಕಲೆಗೆ ಪ್ರೋತ್ಸಾಹ ಮಾಡಬೇಕು, ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಡಬಹುದು. ಸೊ ಈ ಥರ ಒಂದು ಕನಸುಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದೇ ರೀತಿ ಶೈಲೇಶ್ ಸರ್ ನಾವು ಡಿಸ್ಕಸ್ ಮಾಡುವಾಗಲೂ ಹೇಳಿದ್ರು, ಇದು ನನ್ನೊಂದು ಕನಸು, ಸಿನಿಮಾಗಳನ್ನ ಮಾಡಬೇಕು, ಇದೇ ಲೈನಲ್ಲಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನ ಮಾಡಬೇಕು, ಹೊಸ ಕಲಾವಿದರಿಗೆ, ಹೊಸ ನಿರ್ದೇಶಕರಿಗೆ ಅವಕಾಶಗಳನ್ನ ಕೊಡಬೇಕು ಅಂತ ಒಂದು ಆಸೆ ವ್ಯಕ್ತಪಡಿಸಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೊಂದು ಜನ ಇಂಡಸ್ಟ್ರಿಯಲ್ಲಿ ಪ್ರಾಫಿಟ್ಸು ಅಥವಾ ಲಾಸು ಏನೇ ನೆಗೆಟಿವ್ ಟಾಕ್ಸ್ಗಳಿದ್ರೂ ಸಹ ಇನ್ನೂ ಹೆಚ್ಚಿಗೆ ಪ್ರೊಡ್ಯೂಸರ್ಸ್ ಬರ್ತಿದ್ದಾರೆ. ಇದೊಂದು ತುಂಬ ಖುಷಿ. ಯಾಕಂದರೆ ನಮ್ಮ ಚಲನಚಿತ್ರ ಉಳಿಬೇಕು ಅಂದರೆ ಈ ಥರ ಹಿರಿಯ ನಿರ್ಮಾಪಕರು ಇರಬೇಕು, ಅದರ ಜೊತೆಗೆ ಇನ್ನೂ ಹೊಸ ನಿರ್ಮಾಪಕರು ಬರಬೇಕು ಇಂಡಸ್ಟ್ರಿಗೆ. ಅವಾಗ ಇಂಡಸ್ಟ್ರಿ ಹೀಗೆ ಗ್ರೀನ್ ಆಗಿ ಉಳಿಯುತ್ತೆ ಅಂತ ಒಂದು ನಮ್ಮ ಅನಿಸಿಕೆ. ಸದ್ಯಕ್ಕೆ ನಾವೀಗ ಸರ್ ಕೇಳ್ದಂಗೆ ಆಲ್ರೆಡಿ 40ರಿಂದ 50 ಥಿಯೇಟರ್ಸ್ಗಳನ್ನ ಪ್ಲ್ಯಾನ್ ಮಾಡಿದ್ದೀವಿ, ಸಿಂಗಲ್ ಸ್ಕ್ರೀನ್ಗೆಲ್ಲ ಮಾತಾಡಿದ್ದೀವಿ, ಆಲ್ರೆಡಿ ಕಂಟೆಂಟ್ ಪಬ್ಲಿಸಿಟಿ ರಿಲೇಟೆಡ್ನ ಕಳಿಸಿದ್ದೀವಿ. ಸೊ ಮೋಸ್ಟ್ ಪ್ರಾಬಲಿ ನಾಳೆ ಒಂದು ಸೆಟಪ್ ಥಿಯೇಟರ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ. ಹಾಗೆ ಬುಧವಾರ ಫೈನಲ್ ಲಿಸ್ಟ್ ನಮ್ಮದು ಬರುತ್ತೆ. ಸೊ ಮಲ್ಟಿಪ್ಲೆಕ್ಸು, ಆಲ್ ಸ್ಕ್ರೀನ್ಸ್ ಎಲ್ಲನೂ ನಮಗೆ ಬುಧವಾರ ಮಧ್ಯಾಹ್ನ ಸಿಗುತ್ತೆ. ಆವಾಗ ಒಂದು ನ್ಯೂಸ್ ಪೇಪರ್ ಆ್ಯಡ್ ಕೊಟ್ಟು ಕಂಪ್ಲೀಟ್ ಪ್ರಮೋಷನ್ಸ್ ಆ್ಯಕ್ಟಿವಿಟಿಗಳೆಲ್ಲ ನಡೀತಾ ಇದೆ. ಸರ್ ನಾವು ಬೆಂಗಳೂರಿಗೆ ಈಗ ಸದ್ಯಕ್ಕೆ ನಮಗೆ ಇಂಡಿಕೇಟಿವ್ ಕನ್ಫರ್ಮೇಷನ್ಸ್ ಇರೋದು ಒಂದು 6 ಇದೆ. ಇದು ಬಿಟ್ಟು ನಾವು ಮಂಗಳೂರು, ಹುಬ್ಳಿ, ಗುಲ್ಬರ್ಗ ಆ ಕಡೆ ಸೈಡು ಸಿಂಗಲ್ ಮಲ್ಟಿಪ್ಲೆಕ್ಸ್ಗಳು ಇರುತ್ತೆ. ಸಿಂಗಲ್ ಸ್ಕ್ರೀನ್ಗಳು ಹೆಚ್ಚಿಗೆ ನಮಗೆ ಆಲ್ರೆಡಿ ರೆಸ್ಪಾನ್ಸ್ ಸಿಕ್ಕಿದೆ. ಹೌದು ಹೌದು, ನಮಗೆ ಫಸ್ಟ್ ಲೆವೆಲ್ ರೆಸ್ಪಾನ್ಸ್ ಸಿಕ್ಕಿದ್ದು. ಯಾಕಂದರೆ ಕಂಟೆಂಟ್ ಬಂದ ತಕ್ಷಣ ನಾನೇನು ಮಾಡಿದೆ, ಟ್ರೇಲರ್ ಕಂಟೆಂಟ್ ಇರ್ಬೋದು ಅಥವಾ ಸಾಂಗ್ ಇರ್ಬೋದು, ಕೆಲವೊಂದು ಪ್ರೊಮೋ ರಿಲೇಟೆಡ್ ಕಂಟೆಂಟನ್ನು ಥಿಯೇಟರ್ಸ್ಗಳಿಗೆ ಕಳಿಸ್ಬಿಟ್ಟು, ಸೊ ಕಳಿಸ್ಬಿಟ್ಟ ತಕ್ಷಣ ಅವ್ರದ್ದು ರೆಸ್ಪಾನ್ಸ್ ಬಂತು, ಸರ್ ಏನೋ ಕಂಟೆಂಟ್ ಚೆನ್ನಾಗಿ ಕಾಣ್ತಾ ಇದೆ, ಸದ್ಯದಲ್ಲಿ ಯಾವ ಸಿನಿಮಾಗಳಿಲ್ಲ, ಮೋಸ್ಟ್ಲಿ ಹಾಕಿದ್ರೆ ಸರ್ ಸಪೋರ್ಟ್ ಸಿಗುತ್ತೆ ಅಂತ ಥಿಯೇಟರ್ಸ್ಗಳಿಂದ ರೆಸ್ಪಾನ್ಸ್ ಬಂತು ನಮಗೆ. ಓಕೆ ಸರ್, ನಾವು ಶೇರಿಂಗ್ ಬೇಸಿಸಲ್ಲಿ ಮಾಡೋಕ್ಕೆ ರೆಡಿ ಇದ್ದೀವಿ. ಅದನ್ನು ಇಮಿಡಿಯೇಟ್ ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಹೇಳಿದಾಗ ಖುಷಿ ಆಯಿತು. ಯಾಕಂದರೆ ಯಾವುದೂ ಇದುವರೆಗೂ ನಾವು ರೆಂಟ್ ಬೇಸಿಸ್ ಥಿಯೇಟರ್ನ ಮಾತಾಡೋಕ್ಕೆ ಹೋಗಲಿಲ್ಲ ಅಥವಾ ರಿಕ್ವೆಸ್ಟು ಬಂದಿರಲಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಶೇರಿಂಗ್ ಬೇಸಿಸಲ್ಲಿ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಯಾಕಂದ್ರೆ ಕಂಟೆಂಟ್ ಚೆನ್ನಾಗಿದ್ದಾಗ ಜನ ನೋಡೋಕ್ಕೆ ಇಷ್ಟಪಡ್ತಾರಂತ ಒಂದು ಫೀಡ್ಬ್ಯಾಕಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಥಿಯೇಟರ್ ತನಕ. ಸರ್ ನಾವು ಆಲ್ರೆಡಿ ಈಗ ಲಾಸ್ಟ್ ಅಲೆಕೆ ಅಂತ ಒಂದು ಸಿನಿಮಾ ಮಾಡಿದೆ, ಪಾರ್ಟ್ನರ್ ಅಂತ ಮಾಡಿದೆ, ಈಗ ಒಂದು 7 ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಈಗ ಲೈನಪ್ಪಲ್ಲಿ ಇನ್ನೂ 6 ಸಿನಿಮಾಗಳಿದೆ ನಮ್ಮದೇ ಡಿಸ್ಟ್ರಿಬ್ಯೂಷನ್ದಲ್ಲಿ ಸಿನಿಮಾ. ಪ್ರಮೋಷನ್ನು ಅಂದರೆ ನಮಗೆ ಕೆಲವೊಂದು ಕಂಟೆಂಟ್ಗಳು, ಯಾಕಂದರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ವರ್ಕ್ ಮಾಡಿದೆ. ಇಂಪಾರ್ಟೆಂಟ್ ಏನಾಗಿತ್ತು ಅಂದರೆ ಪ್ರೊಡ್ಯೂಸರ್ಸು ಅಥವಾ ಟೆಕ್ನಿಕಲ್ ಟೀಮು ಎಲ್ಲರೂ ಜಾಬ್ ಹೋಲ್ಡರ್ಸು, ಎಲ್ಲರೂ ಬ್ಯಾಂಕರ್ಸು. ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೂ, ಯಾಕಂದರೆ ಪಾಪ ಅವ್ರು ಪ್ರೊಫೆಷನಲ್ ವರ್ಕಿಂಗ್ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಸೊ ನಾವೇ ಸಾಧ್ಯ ಆದಷ್ಟು ಟೆಕ್ನಿಕಲ್ ಕಂಟೆಂಟನ್ನು ಕವರ್ ಮಾಡಿ, ಪ್ರೊಮೋಗಳನ್ನ ಮಾಡಿ, ರೀಲ್ಸ್ಗಳನ್ನ ಕಟ್ ಮಾಡಿ ಅದನ್ನು ಹಾಕೋದ್ರಲ್ಲಿ ಸ್ವಲ್ಪ ಡಿಲೇ ಆಯಿತು. ಯಾಕಂದ್ರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಫುಲ್ ಟೈಮ್ ಇದರಲ್ಲಿ ಇದ್ದಿದ್ರೆ ಅವ್ರು ಇನ್ನೂ ಒಳ್ಳೆ ಪ್ರಯತ್ನ ಮಾಡಿರ್ಬೋದಿತ್ತು. ಬಟ್ ನಮ್ಮ ಸಾಧ್ಯ ಆದಷ್ಟು ನಮ್ಮ ಟೀಮ್ಗಳನ್ನೆಲ್ಲ ಹಾಕಿ ನಾವು ವರ್ಕ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇನ್ನು ನಮ್ಮ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದಂಥವ್ರು ವೈಭವಿ ಪೂಜಾರಿ ಅವರು ಹೀರೋ ತಂಗಿ ರೋಲ್ ಪ್ಲೇ ಮಾಡಿದ್ದೀರಾ. ಸೊ ಇದು ಒಂದು ಇಂಪಾರ್ಟೆಂಟ್ ರೋಲೇ. ನಾನು ಇವರ ತಂಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಎಲ್ಲರಿಗೆ ಸಪೋರ್ಟ್ ಮಾಡಲಿಕ್ಕೆ ಕೇಳ್ತೀನಿ. ಎಷ್ಟು ಚಂದ ಹೇಳಿದ್ರು, ಒಂದೇ ಲೈನು ಮಂಗಳೂರು ಭಾಷೆ. ಸೂಪರ್. ಇನ್ನು ಅತಿಥಿಗಳನ್ನ ಕೊನೆಯಲ್ಲಿ ಮಾತಾಡ್ಸೋಣ. ಹೀರೋ ಮಾತಾಡಿದ ತರುವಾಯ ಅನ್ಕೊಂಡು ಎಲ್ಲರೂ ಮಾತಾಡ್ತಿರೋದು ನಾನು ಬಂದಾಗಿಂದು ಕೂಡ ಲಾಸ್ಟ್ 20 ಮಿನಿಟ್ಸ್. ಈಗ ಕಾಂತಾರ ಸಿನಿಮಾ ಅಂತ ಹೇಳಿದ್ರೆ ಲಾಸ್ಟ್ 20 ಮಿನಿಟ್ಸ್ ಎಲ್ಲರಿಗೂ ತುಂಬಾ ಒಂದು ರೋಮಾಂಚನದ ಅನುಭವ ಆಯ್ತು. ಹಾಗೆ ಅವ್ರು ಹೇಳ್ತಿದ್ರು, ನಮ್ಮ ಕಡಲೂರ ಕಣ್ಮಣಿ ಕೂಡ ಲಾಸ್ಟ್ 20 ಮಿನಿಟ್ಸ್ ಎಲ್ಲರ ಕಣ್ ತುಂಬಿ ಬರುತ್ತೆ, ಅಷ್ಟೇ ಚೆನ್ನಾಗಿ ನಮ್ಮ ಹೀರೋ ಆಕ್ಟ್ ಮಾಡಿದ್ದಾರೆ ಅಂತ. ಅರ್ಜುನ್ ಕಲ್ಕಿನೂ ಹೌದು. ಎಸ್, ಅದಕ್ಕೇನೆ ಇವರು ಹೇಳಿದ್ರಲ್ಲ, ಕೆ ಆಗತ್ತೆ ಕಡಲೂರ್ ಕಣ್ಮಣಿ. ನಮ್ಮ ಸಿನಿಮಾ
4 ಫಿಲ್ಮಿಗೆ ಅಂದ್ರೆ ಕಲ್ಕಿ ಹಿಡ್ಕೊಂಡು ಹೇಳ್ತಿದ್ದೀನಿ. KGF, ಕಾಂತಾರ, ಕಲ್ಕಿ, ಕಡ್ಲೂರ ಕಣ್ಮಣಿ ಸೊ ಲಕ್ಕಿ ನಮ್ದು ಡಬಲ್ ಕೆ ಇದೆ ಸಿಂಗಲ್ ಕೆ ನಮ್ ಡಬಲ್ ಕೆ ಖಂಡಿತ. ಸೊ ಅವ್ರ ಬದಲು ಎಷ್ಟು ಮಾತಾಡಿದ್ರು ಕಡಿಮೆ ಇದೆ, ಬೇಡ ತೋರಿಸ್ಕೊಟ್ಟಿದ್ದಾರೆ ಅವ್ರು ಏನಂತ. ಸುನಿಲ್ ಅವ್ರು ಹೇಳಿದ್ರು ಇದು ಕೆ ಅಂತ. ಸೊ ಜನ ಕೂಡ ಥಿಯೇಟರ್ ಅಲ್ಲಿ ಕೆ ಹಾಕೊಂಡು ನೋಡೋ ಹಾಗೆ ಶುಭ ಹಾರೈಸ್ತಾ ಓಟು ಹೀರೋ ಅರ್ಜುನ್ ನಗರ್ಕರ್ ಏನ್ ಹೇಳ್ತೀರಾ? ಹಲೋ, ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಚಿತ್ರರಂಗಕ್ಕೆ ಬರೋಕ್ಕಿಂತ ಮೊದಲು ಕೆಲವು ಚಿಕ್ಕ ಪುಟ್ಟ ಸೀರಿಯಲ್ಗಳಲ್ಲಿ ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದ್ದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಮ್ ಸರ್ ಅವರು ಸಿಕ್ಕಾಗ ಅವರು ನೀನೇ ಮಾಡಬೇಕು ಈ ಪಾತ್ರ, ಒಂದು ಪಾತ್ರ ಇದೆ, ಹೀರೋ ಅಂತ ಅಲ್ಲ, ಒಂದು ಪಾತ್ರ ಇದೆ, ಅದನ್ನ ನೀನ್ ಮಾಡ್ಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಅಂತ ಕೇಳಿದೆ. ಸರ್ ಆ ಪಾತ್ರ ಹೇಳಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ಏನ್ ಹೀಗಿದೆ ಪಾತ್ರ, ಓಕೆ ಸೂಪರ್. ಅದ್ರಲ್ಲಿ ಅವ್ರು ನಂಗೆ ನೋಡಿದ ತಕ್ಷಣ ಓಕೆ ಇನ್ ಸೂಟ್ ಆಗ್ತಾನೆ, ಸಟ್ ಆಗ್ತಾನೆ, ಓಕೆ ಮಾಡ್ಬಿಡೋಣ ಅಂತ ಹೇಳಿ ರೆಡಿ ಆದ್ರು. ಅವ್ರ ಜೊತೆಗೆ ಹಾಗೆ ನಮ್ಮ ಶೈಲೇಶ್ ಸರ್ ಅವರಿದ್ರು, ಪ್ರೊಡ್ಯೂಸರ್ ಅವರು, ಬಸವರಾಜ್ ಸರ್, ಹಾಗೆ ಇನ್ನು ಕೆಲವರು ಇದ್ರು. ಸೊ ಎಲ್ಲ ಸೇರಿ ಚಿತ್ರನ ಸ್ಟಾರ್ಟ್ ಮಾಡಿದ್ವಿ. ಸಾರಿ, ಫಸ್ಟಿಗೆ ನಾನು ಒಂದು ಮಾತನ್ನು ಹೇಳ್ಬೇಕಿತ್ತು, ಮರ್ತ್ಬಿಟ್ಟೆ. ತುಂಬಾ ಮಾತುಗಳಾಯ್ತಲ್ಲ ಹಾಗಾಗಿ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ. ಸ್ವಲ್ಪ ಲೇಟ್ ಆಗಿದೆ, ನೀವು ಬೇಗ ಬಂದಿದ್ರಿ ಅಂತ ಗೊತ್ತಾಯ್ತು, ನಾನು ಬಂದಿದ್ದು ಕೂಡ ಸ್ವಲ್ಪ ತಡ ಆಯ್ತು, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಅಲ್ಲಿಂದ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ತುಂಬಾ ಟಾಸ್ಕ್ಗಳನ್ನ ಫೇಸ್ ಮಾಡ್ಕೊಂಡು ಬಂದಿದ್ವಿ ಶೂಟ್ ಟೈಮಲ್ಲಿ ಕೂಡ. ಯಾಕಂದ್ರೆ ನಮ್ದೆಲ್ಲ ಔಟ್ಡೋರ್ ಶೂಟ್ ಆಗ್ತಾ ಇರೋದ್ರಿಂದ ಈವನ್ ನಮ್ಗೆ ಕೆಲವೊಂದ್ಸಲ ಮಳೆ ಒಂದ್ ಸಂದರ್ಭನೂ ಬರ್ತಾ ಇತ್ತು, ಅದನ್ನ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಿತ್ತು, ತುಂಬಾ ಬಿಸಿಲಿರ್ತಾ ಇತ್ತು. ಸೊ ಇಡೀ ಟೀಮ್ ಕೂಡ ಒಂದೇ ತರ ಸಪೋರ್ಟ್ ಮಾಡ್ಕೊಂಡು ಈ ಸಿನಿಮಾನ ಕಂಪ್ಲೀಟ್ ಮಾಡಿದೀವಿ. ಹಾಗೆ ಈ ನಮ್ ರಾಮ್ ಸರ್ ಇರ್ಬೋದು, ಹಾಗೆ ಶೈಲೇಶ್ ಸರ್ ಹಾಗೂ ನಮ್ಮ ಬಸವರಾಜ್ ಸರ್ ಅಂಡ್ ಮಹೇಶ್ ಸರ್ ಹಾಗೂ ಮತ್ತಿನ್ನೊಬ್ಬರು ಬರ್ಬೇಕಿತ್ತು ಕೋ ಪ್ರೊಡ್ಯೂಸರ್, ಅವ್ರು ಕೂಡ ಬರ್ಲಿಕ್ಕೆ ಆಗಿಲ್ಲ ಕಾರಣಾಂತರಗಳಿಂದ. ಸೊ ಎಲ್ಲ ಸೇರಿ ಸಪೋರ್ಟ್ ಮಾಡಿ ನಮ್ಮ ರಾಮ್ ಸರ್ ಕೂಡ ತುಂಬಾ ಚೆನ್ನಾಗಿ ಸಿನಿಮಾನ ಚಿತ್ರೀಕರಣ ಮಾಡಿದ್ದಾರೆ. ಪ್ರತಿಯೊಂದು ಏನು ಸ್ಥಳನೂ ಕೂಡ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಲೊಕೇಶನ್ಸ್ ಅಂತೂ ಅದ್ಭುತವಾಗಿದೆ. ಜೊತೆಗೆ ಕತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಕತೆ ಬಗ್ಗೆ ಪೂರ್ತಿಯಾಗಿ ನಾನು ಹೇಳಕ್ ಆಗಲ್ಲ ಇವಾಗ, ಬಿಕಾಸ್ ಎಲ್ಲ ನೀವು ಚಿತ್ರರಂಗದಲ್ಲಿ ಚಿತ್ರನ ನೋಡ್ಬೇಕು. ಹಾಗಾಗಿ ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಕ್ಯೂಟ್ ಲವ್ ಸ್ಟೋರಿ. ಹಾಗೆ ಇನ್ನೊಂದು ಮಾತು, ಈಗ ದಾನ ಮತ್ತೆ ಧ್ಯಾನ ಅಂತ ಹೇಳಿ ಶಬ್ದ ಬರುತ್ತೆ. ದಾನ ಅಂತ ಹೇಳಿದ್ರೆ, ಧ್ಯಾನ ಅಂತ ಹೇಳಿದ್ರೆ ಅದು ನಮ್ಗೆ ಖುಷಿ ಕೊಡುತ್ತೆ. ಧ್ಯಾನ ಅನ್ನೋದು ನಾವು ಅದರಲ್ಲಿ ಸಸ್ಟೈನ್ ಆಗ್ತೀವಿ, ನಾವು ಅದರಲ್ಲಿ ಚೆನ್ನಾಗಿರ್ತೀವಿ. ದಾನ ಅಂತ ಹೇಳಿದ್ರೆ ಅದರಿಂದ ನಮಗೂ ಖುಷಿ ಸಿಗುತ್ತೆ, ಇನ್ನೊಬ್ಬರಿಗೂ ಖುಷಿ ಸಿಗುತ್ತೆ. ಅದೇ ರೀತಿ ನಾವು ಈ ಕಡಲೂರ ಕಣ್ಮಣಿ ಚಿತ್ರನ ಮಾಡಿದೀವಿ. ಇಷ್ಟು ದಿನ ನಾವು ಧ್ಯಾನ ಮಾಡಿದೀವಿ ಆ ಚಿತ್ರಗೋಸ್ಕರ, ಇವಾಗ ಅದನ್ನ ದಾನ ಮಾಡ್ತಾ ಇದೀವಿ, ಅಂದ್ರೆ ಪ್ರೇಕ್ಷಕರಿಗೆ ಕೊಡ್ತಾ ಇದೀವಿ. ಎಲ್ಲ ಪ್ರೇಕ್ಷಕರು ಕೂಡ ಈ ನಾವು ಕೊಡ್ತಾ ಇರುವಂತ ಒಂದು ಏನಂತಾರೆ ಒಂದು ಕಣ್ಮಣಿ ಚಿತ್ರನ ನೋಡಿ ಪ್ರೋತ್ಸಾಹಿಸ್ಬೇಕೇನ ಕೇಳ್ಕೊಳ್ತೀನಿ. ಹಾಗೆ ರಾಮ ಸರ್, ಇವತ್ತು ನನ್ ಮಾತಾಡೋಕ್ ತುಂಬಾ ವಿಷಯ ಇದೆ ಆಕ್ಚುಲಿ. ಸ್ವಲ್ಪ ಬ್ರೇಕ್ ಕಟ್ ಮಾಡಿ ಮಾತಾಡ್ತಾ ಇದೀನಿ, ನೆನ್ಪು ಮಾಡ್ಕೊಂಡು. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ರಾಮ ಸರ್ ಇವತ್ತು ಕಡಲೂರ ಕಣ್ಮಣಿ ಪಾರ್ಟ್ 2 ಅಂತ ಹೇಳಿದ್ರು. ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ. ಲಾಸ್ಟ್ ನಾನು ಆಕ್ಟ್ ಮಾಡಿರೋದ್ರ ಬಗ್ಗೆನೂ ಕೂಡ ಹೇಳಿದ್ರು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಗೊತ್ತಿಲ್ಲ ನಂಗೆ, ಇದುವರೆಗೂ ಕೂಡ ಒಂದೇ ಒಂದು ಸೀನ್ ಕೂಡ ನಾನು ನೋಡಿಲ್ಲ. ಇಲ್ಲಿ ಬಂದ್ಮೇಲೆ ನಾನು ಸಾಂಗ್ ಕೂಡ ನೋಡಿರೋದು. ಪ್ರತಿಯೊಂದು ಕೂಡ ನನ್ಗೂ ಕೂಡ ಶಾಕಿಂಗ್ ಆಗಿದೆ. ನೀವೇ ಇವಾಗ ನೋಡ್ತಾ ಇದ್ರ ಹಾಗೆ ನಾನು ಇವಾಗಲೇ ನೋಡ್ತಾ ಇರೋದು. ಸೊ ಪಾರ್ಟ್ 2 ಬಗ್ಗೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅದಕ್ಕಿಂತ ಹೆಚ್ಚಾಗಿ ತುಂಬಾ ಥ್ಯಾಂಕ್ಸ್, ಬಿಕಾಸ್ ನಾನೊಬ್ಬ ಪುಟ್ಟ ಕಲಾವಿದ, ತುಂಬಾ ಚಿಕ್ಕ ಕಲಾವಿದ ಇಂಡಸ್ಟ್ರಿಯಲ್ಲಿ. ಏನು ಗೊತ್ತಿಲ್ದೇನೆ ಬಂದಾಗ ನನಗೆ ಒಂದು ಚಿತ್ರನ ಕೊಟ್ಟು ನಾಯಕ ನಟನಾಗಿ ಇಲ್ಲಿ ತನಕ ತಗೊಂಡ್ ಬಂದು ಅದನ್ನ ಚಿತ್ರನ ರಿಲೀಸ್ ಮಾಡೋ ತನಕ ತಂದಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ಸಟ್ಟೆ ಇರುತ್ತೆ, ಶೂಟ್ ಆಗುತ್ತೆ, ಮತ್ತೇನೋ ತೊಂದರೆಗಳಿಗೆ ಅಡ್ಡ ಬಂದು ನಿಲ್ಲುತ್ತೆ ಶೂಟು,
ಅಥವಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ರಿಲೀಸ್ ಆಗಲ್ಲ, ಏನೇನೋ ತೊಂದರೆಗಳು ಪ್ರಾಬ್ಲಮ್ಗಳೆಲ್ಲ ಫೇಸ್ ಮಾಡ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಕೂಡ ಈ ತರದ್ದೆಲ್ಲಾ ತೊಂದರೆಗಳು ಬಂದ್ರು ಕೂಡ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು, ನಮ್ಮ ಡೈರೆಕ್ಟರ್ ಇರ್ಬೋದು, ಎದಕ್ಕೂ ಕೂಡ ಎದೆ ಮುಂದೆ ಫುಲ್ ಸ್ಟ್ರಾಂಗ್ ಆಗಿ ನಿಂತು ಸಿನಿಮಾನ ರಿಲೀಸ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಜೊತೆಗೆ ಇದು ನನ್ನ ಮೊದಲ ಚಿತ್ರ, ಹಾಗೆ ಎರಡನೇ ಚಿತ್ರಕ್ಕೂ ಅವರೇ ಚಾಲನೆ ಕೊಟ್ಬಿಟ್ರು ನಂದು. ಸೊ ಅದಕ್ಕಾಗಿ ತುಂಬಾ ಧನ್ಯವಾದನೆ ಹೇಳ್ತೀನಿ ರಾಮ್ ಸರ್ ಅವ್ರಿಗೆ ನಾನು. ಥ್ಯಾಂಕ್ ಯು. ಇನ್ನೇನಾದ್ರೂ ಪ್ರಶ್ನೆಗಳು ಅಥವಾ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ನನಗೆ. ಈ ಹಿಂದೆ ಸರ್ ನಾನು ಪಾತ್ರಗಳು ಮಾಡಿದ್ದೀನಿ. ಆಕ್ಚುಲಿ ವರ್ಣಪಟಲ ಅಂತ ಹೇಳಿ ಚೇತನ್ ಮುಂಡಾಡಿ ಅವ್ರದ್ದು, ಅದರಲ್ಲಿ ಒಂದು ಮೇನ್ ರೋಲ್ ಪ್ಲೇ ಮಾಡಿದೆ ನಾನು. ಸೊ ಅದರಲ್ಲಿ ಸುಹಾಸಿನಿ ಮ್ಯಾಮ್ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಪಾತ್ರ ಮಾಡಿದ್ದಾರೆ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಅದೊಂದು ನಂಗೆ ಖುಷಿ ಇದೆ. ಅದಾದ್ಮೇಲೆ ಆಕ್ಟ್ 1917 ಅದರಲ್ಲೂ ಒಂದು ಪಾತ್ರ ಮಾಡಿದ್ದೀನಿ. ಸೊ ಪಾತ್ರಗಳು ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ಕೊಳ್ತಾ ಇರ್ಬೇಕಾದ್ರೆ ಈ ಒಂದು ಸಿನಿಮಾ ಅನ್ನೋದು ನನಗೆ ಎಲ್ಲಿಗೆ ತಂದು ನಿಲ್ಸಿದೆ ಅಂತ ಹೇಳಿದ್ರೆ, ಈಗ ಅದೇ ಚಿಕ್ಕ ಪುಟ್ಟ ಪಾತ್ರ ಮಾಡಿ ಇವಾಗ ಹೀರೋ ಆಗಿ ತಂದು ನಿಲ್ಸಿದೆ ಈ ಸಿನಿಮಾ ನನಗೆ. ಸೊ ಖುಷಿ ಇದೆ ನನಗೆ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ? ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಮುಗ್ಧ ಹುಡುಗ, ತುಂಬಾ ಮುಗ್ಧ ಹುಡುಗ. ತುಂಬಾ ಹೇಳೋದು ಕಷ್ಟ ಆಗುತ್ತೆ ನನಗೆ, ದಯವಿಟ್ಟು ಸಾರಿ. ನಾನು ಇಲ್ಲಿ ನೋಡಿ ಮಾತಾಡ್ಬೇಕು, ಇಲ್ಲರೆ ನನಗೆ ಆಮೇಲೆ ಕ್ಲಾಸ್ ತಗೋತಾರೆ. ಸಾರಿ ಇನ್ನೊಬ್ಬರ ಬಗ್ಗೆ ಮರ್ತ್ಬಿಟ್ಟಿದೆ. ಇನ್ನು ತುಂಬಾ ಜನ ಇದ್ದಾರೆ, ಬಟ್ ಇಲ್ಲಿ ಉಪಸ್ಥಿತಿ ಇರುವಂತ ನಮ್ಮ ಫೈಟ್ ಮಾಸ್ಟರ್ ಚಂದ್ರಬಂಡೆ ಸರ್. ಸರ್ ನಿಜ ಹೇಳ್ಬೇಕು, ನನಗೆ ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಫಸ್ಟ್ ಫೈಟ್ ನಾನು ಫೇಸ್ ಮಾಡಿರೋದು ರಿಯಲ್ ಆಗಿ. ಅವ್ರು ನನ್ಗೆ ಎಷ್ಟು ನೀಟಾಗಿ ಗೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ನಾನು ಹೇಳಕ್ಕಾಗಲ್ಲ. ಅಂದ್ರೆ ಚಿಕ್ಕ ಮಗು ಹೇಗೆ ಹೇಳ್ಕೊಡ್ತಾರೆ ಆ ರೀತಿ ನಂಗೆ ಅವ್ರು ಗೈಡ್ ಮಾಡಿದ್ದಾರೆ. ಅದರಿಂದನೇ ನನ್ಗೆ ಅಷ್ಟು ಚೆನ್ನಾಗಿ ಒಂದು ಫೈಟ್ ಮಾಡೋಕೆ ತುಂಬಾ ಹೆಲ್ಪ್ ಆಯ್ತು. ಅವ್ರ ಜೊತೆ ಬಂದಂತ ಕೋ ಫೈಟರ್ಸ್ ಅವರು ಆಗಿರ್ಬೋದು, ಅವರು ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ಥ್ಯಾಂಕ್ ಯು ಸರ್ ಚಂದ್ರಬಂಡೆ ಸರ್. ಥ್ಯಾಂಕ್ ಯು. ಪ್ರಸನ್ನ ಅವರೇ, DIE ಮತ್ತೆ ಕಲರಿಂಗ್ ಕರೆಕ್ಷನ್ಸ್ ಎಲ್ಲಿ ಮಾಡಿಸಿದ್ರು? ಅದು ಅವತಾರ್ ಮೀಡಿಯಾ ಅಂತ ಹೇಳಿ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಸ್ವಲ್ಪ ರಾಂಗ್ ಶಾಟ್ಸ್ ನೋಡಿದೆ, ನಾನು ಅಬ್ಸರ್ವ್ ಮಾಡಿದೆ. ಅದನ್ನ ಮಾತಾಡ್ಲಿಕ್ಕೆ ಮೈಕ್ ಇಸ್ಕೊಳಕ್ ಹೋಗ್ತಿದ್ದೆ, ಪಾಪ ನಮ್ಮ ಹೀರೋ ಕೊಡ್ಲಿಲ್ಲ. ಅದ್ರ ಜೊತೆಗೆ ಒಂಚೂರು ವೇದಿಕೆ ಮೇಲೆ ಸರ್ ಕೇಳಿದ್ದು ಒಳ್ಳೇದಾಯ್ತು. ಸ್ವಲ್ಪ ಡೀಟೇಲ್ಸ್ ಕಡೆ ಮತ್ತೆ ಕಲರ್ ಕರೆಕ್ಷನ್ ಅಂಡ್ ಸ್ವಲ್ಪ ಥಿಯೇಟರ್ ಕಡೆ ಗಮನ ಕೊಟ್ಟರೆ ಒಂದು ಒಳ್ಳೆ ಚಿತ್ರ ಆಗುತ್ತೆ, ನಿಮ್ಮ ಗಲ್ಲ ತುಂಬುತ್ತೆ. ಅಂಡ್ ಒಂದು ಸಲ ಅಣ್ಣ ಪರ್ಮಿಷನ್ ಕೊಟ್ಟು ಒಂದು ನೆನಪು ಮಾಡ್ಬಿಡ್ತೀನಿ. ಕೆಲವೊಂದು ಮಾಧ್ಯಮದವರು ಮತ್ತೆ ಪತ್ರಿಕಾ ಪತ್ರಿಕಾರರು ನನ್ನ ಹೆಸರು ರಾಮ್ ಪ್ರಸಾದ್ ಪ್ರಸನ್ನ ಬದಲಾಗಿ ಪ್ರಸಾದ್ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ಆಗಬಾರ್ದು. ಯಾಕೆಂದ್ರೆ ಆ ಹೆಸರಿಗೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ. ಈಗ ಮನೇಲಿ ಅಕ್ಕಪಕ್ಕದವರೆಲ್ಲ ಕೇಳಿದ್ರು, ರಾಮ್ ಪ್ರಸಾದ್ ನಿಂದು ರಾಮ್ ಪ್ರಸನ್ನ ಅಂತ ಹಾಕೋಬಿಟ್ಟು ರಾಮ್ ಪ್ರಸಾದ್ ಇದ್ದು ಹೋಗೋದೇವಿ ಅಂತ ಬೈದ್ರು ಅಕ್ಕಪಕ್ಕದವ್ರು. ಹಾಗಾಗಿ ರಾಮ್ ಪ್ರಸನ್ನ ಹುಣಸೂರು ಅಂತ ಕೊಟ್ರೆ ಹಿಂದೆ ಆಗಿರೋದು ಬೇಡ, ಕೋಪ ಇಲ್ಲ ನನಗೆ, ಏನೋ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ರಾಮ್ ಪ್ರಸನ್ನ ಹುಣಸೂರು ಅಂತ ಬಂದ್ರೆ ತುಂಬಾ ಒಳ್ಳೇದು. ಕೆಲವೊಂದ್ ಕಡೆ ಒಂದು 150 ಪೋಸ್ಟರ್ಸ್ ಹೋಗಿದೆ. ಎಲ್ಲ ಬೆಟರ್ ಯಾರು ಮಾಡಿದಾರೆ ಅಂತ ನೀವು ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡು ಆ ಪೇಪರ್ ಅಥವಾ ಚಾನಲ್ ಅವರಿಗೆ ನೀವು ಫೋನ್ ಮಾಡಿ ಹೇಳಿದ್ರೆ ಬೆಟರ್. ಮಾತಾಡಿ, ಜನರಲೈಸ್ ಮಾಡಿ ಮಾತಾಡೋದಕ್ಕಿಂತ ಸರಿ ಮಾಡ ಆಗುತ್ತೆ ಅಂತ ಯೂಶುವಲಿ ಬರೆಯಲ್ಲ ಯಾರನ್ನ ಅಣ್ಣ ಸುಧೀರ್ ಅಣ್ಣ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ನಿನ್ನೆ ಮೈಸೂರಿನಲ್ಲಿ ನೋಡಿದ ಪ್ರಕಾರ ಒಂದು 150 ಪೋಸ್ಟರ್ಸ್ ಅಲ್ಲಿ ಕಥೆ, ಚಿತ್ರಕಥೆ, ಸಂಭಾಷಣೆ ಬಿಟ್ಟು ಬರೀ ನಿರ್ದೇಶನ ರಾಮ್ ಪ್ರಸನ್ನ ಅಂತ ಮೂವ್ ಮಾಡಿದ್ದಾರೆ. ದಯವಿಟ್ಟು ಅದೊಂದು ನೋಡ್ಕೊಳ್ಳಿ ಅಷ್ಟೇ, ಹೆಚ್ಚಾಗಿ ಬೇಡ. ಅದು ಅಣ್ಣ ಹತ್ರ ಮಾತಾಡಿದ್ದೀನಿ, ಹೆಚ್ಚಾಗಿ ಏನು ಬೇಡ. ಸೊ ಇನ್ನೇನಾದ್ರು ಇದ್ರೆ ನನ್ನ ಹಾಗೆ ಮತ್ತೊಂದು ಹೇಳೋದು ಮರ್ತ್ಬಿಟ್ಟೆ. ನನ್ನ ಇಷ್ಟು ವರ್ಷ ಸಿನಿ ಜರ್ನಿಲಿ ನನಗೇನಾದ್ರು ಒಂದು ಲೈನ್ ಅಪ್ ದಾಟಲ್ಲ ಅಥವಾ ಬೇರೆ ಕೆಲಸಕ್ಕೆ ಹೋಗಲ್ಲ, ಏನೇ ಇದ್ರೂ ಕೂಡ ಒಂದು ನಾನು ವಿಷಯ ತಿಳಿಸಿ ಮಾಡೋದು ಅಂದ್ರೆ ನನ್ನ ಅಣ್ಣ, ನನ್ನ ಬಾಸ್ ಟೈಗರ್ ವೆಂಕಟೇಶ್ ಅವರು ಸಾಕಷ್ಟು ನಿರ್ಮಾಪಕರುಗಳ ಕಡೆ ಕಳಿಸಿದ್ದಾರೆ, ಇನ್ನಷ್ಟು ಸಿನಿಮಾಗಳ ಕಡೆ ಕಳಿಸ್ತಾ ಇದ್ದಾರೆ. ನೀನು ಒಳ್ಳೆ ಕತೆ ಮಾಡಿದ್ಯಾ ಹಾಗೆ ಅಂತ. ಅಣ್ಣನ ಆಶೀರ್ವಾದ ಇರೋ ತನಕ ನಾನು ಇಂಡಸ್ಟ್ರಿ ಇರೋಕ್ಕೆ ಇಷ್ಟಪಡ್ತೀನಿ. ಅಣ್ಣ ಬಂದಿರೋದು ತುಂಬಾ ಖುಷಿಯಾಗಿದೆ. ಅಣ್ಣ ಯಾವತ್ತೂ ನನ್ನ ಬೆನ್ನಿಂದ ನಿಲ್ತಾರೆ, ಬೆನ್ ತಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಓಕೆ, ನೈಸ್.
ಇನ್ನು ನಮ್ಮ ವೆಂಕಟೇಶ್ ಸರ್ ಇವತ್ತು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದೀರಾ. ಏನನ್ನಿಸ್ತು 3 ಹಾಡುಗಳನ್ನು ನೋಡಿದ್ರಿ, ಜೊತೆಗೆ ಟ್ರೇಲರ್ ಲಾಂಚ್ ಮಾಡಿದ್ರಿ ಸರ್? ನಮಸ್ತೆ ಮಾಧ್ಯಮ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ, ನಮ್ಮ ನಿರ್ಮಾಪಕರಾದ ಶೈಲೇಶ್ ಪೂಜಾರಿ ಅವರು ಹಾಗೂ ಬಸವರಾಜ್ ಅವರು, ಫೈಟ್ ಮಾಸ್ಟರು ಮತ್ತು ಹೀರೋ ಅರ್ಜುನ್ ಅವರು, ನಮ್ಮ ಹಂಚಿಕೆದಾರರು, ನಮ್ಮ ನಿರ್ದೇಶಕರಾದ ಮುನ್ಸು ಪ್ರಸನ್ನ ಅವರು, ದಯವಿಟ್ಟು ನಿಮ್ಮ ಕನಸುಗಳು ನನಸಾಗಲಿ ಅಂತ ಈ ಮೂಲಕ ಆ ಭಗವಂತ ನಾನು ಬೇಡ್ಕೊತೀನಿ. ನಿಮ್ಮೆಲ್ಲ ಆಸೆ ಈಡೇರಲಿ. ಇನ್ನೂ ಹಲವಾರು ಬಹು ನಿರೀಕ್ಷೆಯ ಚಿತ್ರವನ್ನು ನೀವು ನಿರ್ಮಿಸಿ ಚಿತ್ರರಂಗದಲ್ಲಿ ನೀವು ಒಂದು ಒಳ್ಳೆಯ ಸಿನಿಮಾವನ್ನು ನಿರ್ಮಿಸಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಕಡಲೂರ ಕಣ್ಮನೆ, ನಿಮ್ಮ ಕನಸು ನನಸಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ದಯವಿಟ್ಟು ಅನ್ವೀಲ್ ಮಾಡೋ ಮೂಲಕ ಟ್ರೇಲರ್ ಲಾಂಚ್ ಮಾಡಬೇಕಾಗಿ ಕೋರ್ಕೊಳ್ತಾ, ಸಂಪೂರ್ಣ ಎಲ್ಲರೂ ಮಾತಾಡಿದ್ದನ್ನ ಕೇಳಿದ ಮೇಲೆ ಅನ್ಸಿದ್ದು, ಸುಂದರ ಪರಿಸರದ ನಡುವೆ ಪ್ರೇಮಿಗಳ ಒಂದು ಪ್ರೇಮದಾಟ ಜೊತೆಗೆ ಪರದಾಟ, ಕೊನೆಗೇನಾಗತ್ತೆ ಸಿನಿಮಾ ಕಾಯ್ತಾ ಇದೀವಿ ನಾವೆಲ್ಲರೂ. ಥಿಯೇಟರ್ಗೆ ಬಂದು ನೋಡಬೇಕು. ಸಿನಿಮಾ ರಿಲೀಸ್ ಆಗ್ತದೆ ಇದೇ ತಿಂಗಳ 19ನೇ ತಾರೀಕು. ಸೊ ನಿಮ್ಮೆಲ್ಲರ ಸಂಪೂರ್ಣ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವೆಂಕಟೇಶ್ ಸರ್ ದಯಮಾಡಿ